2004 to 18 in Narayana Hridayalaya. Later, he started his own cardiology setup in Trust Hospital, Bangalore, and same as Shifa Hospital and Research at Bangalore. जनाब डॉक्टर नौशाद अहमद साहब हमें साइंटिफिक तरीके से रमजान को बिताने का कुछ टिप्स वगैरह जो है ना आज अता फरमाएंगे। इस्तकबाल रमजान में वेबिनार कंटिन्यूएशन में जनाब डॉक्टर नौशाद अहमद का इस्तकबाल करता हूं और चंद बातों के लिए अर्ज करता हूं। जज़ाकल्लाह मोहम्मद हुसैन साहब। अस्सलाम वालेकुम रहमतुल्लाहि व बरकातुहू। औज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। सुब्हानका ला इल्मा लना इल्ला मा अल्लमतना इन्नका अंतल अलीमुल हकीम। अल्लाहुम्मा अल्हिमना मराशिदा उमूरिना व इज़्ना मिन शुरूरि अनफुसिना व मिन सय्याति अमालिना। रब्बि इश्रह ली सदरी व यस्सिर ली अमरी वहलुल उक़दतम मिन लिसानी यफ़क़हू क़ौली। अल्लाहुम्मा ला सहला इल्ला मा जअलतहू सहला व अंत तजअलुल हुज़्न सहलन इज़ा शि'ता। मेरे मोहतरम भाइयों, बुजुर्ग दोस्तों और मेरे उस्तादों, बुजुर्गों और मोहतरम ख़वातीन, मुझे कन्नड़ा में बात करने के लिए कहा गया है। कोशिश करूंगा मैं इंशाल्लाह कन्नड़ा में बात करूं, बीच में जरूरत पड़े तो इंग्लिश और उर्दू का इस्तेमाल करूँ। ರಂಜಾನ್ ಅಲ್ಹಮ್ದುಲಿಲ್ಲಾಹ್ ಹೇಳಿದ ಪ್ರಕಾರ ತುಂಬಾ ಸಮೀಪ ಬರ್ತಾ ಇದೆ। ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 2 ತಿಂಗಳು ಮುಂಚೆಯೇ ಇದರ ಇಸ್ತಕ್ಬಾಲ್ಗೋಸ್ಕರ ತಯಾರಿ ಮಾಡುತ್ತಾ ಇದ್ದರು। ನಮಗೆ ಈ ಒಳ್ಳೆಯ ತೌಫೀಕ್ ಅಲ್ಲಾಹ್ ಕೊಟ್ಟಿದ್ದಾನೆ। ಒಂದು ವಾರದ ಮುಂಚೆ ನಾವು ತಯಾರಿ ಮಾಡುತ್ತಾ ಇದ್ದೇವೆ। ಈ ರಂಜಾನ್ ಮಾಸದಲ್ಲಿ ನಾವು ಹೇಗೆ ಆರೋಗ್ಯಕರವಾಗಿ ಆಹಾರವನ್ನು ಸೇವಿಸಬೇಕು, ಯಾವ ಸಮಯದಲ್ಲಿ ವ್ಯಾಯಾಮ ಮಾಡಬೇಕು ಮತ್ತು ನಮ್ಮ ದಿನನಿತ್ಯದ ಔಷಧಿಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಚ್ಛಿಸುತ್ತೇನೆ। ಪ್ರಮುಖವಾಗಿ ಮೌಲಾನಾ ಆಗ್ಲೇ ಹೇಳಿದ್ದಾರೆ, ಉಪವಾಸದ ಮಹತ್ವವೇನು? ಉಪವಾಸ ನಮ್ಮ ಪಾಪಗಳನ್ನು ಸುಡುತ್ತದೆ, ನಮಗೆ ಶೈತಾನನಿಂದ ಮುಕ್ತಿಯನ್ನು ಕೊಡುತ್ತದೆ, ಇದು ನಮಗೆ ಅಲ್ಲಾಹನ ಸಾಮೀಪ್ಯದ ಕಾರಣವಾಗುತ್ತದೆ ಮತ್ತು ಅಲ್ಲಾಹನ ಪ್ರೀತಿಗೆ ನಾವು ಪಾತ್ರರಾಗುತ್ತೇವೆ। ಯಾಕೆ ಅಂದ್ರೆ ಉಪವಾಸ ಇರೋದು ಅಲ್ಲಾಹಗೋಸ್ಕರ, ಇದರ ಬದಲ್, ಈ ಉಪವಾಸದ ಬದಲ್ ಅಲ್ಲಾಹ್ ತಾನೇ ಇರ್ತಾನೆ। ಈ ಉಪವಾಸದ ವೈದ್ಯಕೀಯ ಪ್ರಯೋಜನಗಳು ಏನು? ಅಲ್ಲಾಹ್ ತಾಲಾ ಖುರಾನಲ್ಲಿ ಹೇಳ್ತಾನೆ, ಎಲ್ಲಾ ಕಮ್ಯುನಿಟೀಸ್ಗೂ, ಎಲ್ಲಾ ನಮ್ಗಿಂತ ಮುಂಚೆ ಬಂದಿರೋ ಹೋಮ್ಗಳಿಗೂ ಅಲ್ಲಾಹ್ ತಾಲಾ ಉಪವಾಸವನ್ನು ಫರ್ಜ್ ಮಾಡಿದ್ದ, ನಮಗೂ ಇದು ಫರ್ಜ್ ಮಾಡಿದ್ದ। ಪ್ರತಿಯೊಂದು ಅಲ್ಲಾಹ್ ತಾಲನ ಆಜ್ಞೆಗಳಲ್ಲಿ ನಮಗೆ ಉಪಯೋಗನೇ ಉಪಯೋಗ, ಯಾವುದೇ ಅಲ್ಲಾಹನ ಆಜ್ಞೆಗಳಲ್ಲಿ ನಮಗೆ ನಷ್ಟ ಇಲ್ಲ। ಇದು ನಮ್ಮ ಈಮಾನ್, ಇದು ನಮ್ಮ ಹೃದಯದಲ್ಲಿ ಒಳಗೆ ಆಳದಲ್ಲಿ ಕೂತ್ಕೋಬೇಕು। ಪ್ರತಿಯೊಂದು ಅಲ್ಲಾಹನ ಎಹಕಾಮ್ನಲ್ಲಿ ನಮಗೆ ಈ ಲೋಕದಲ್ಲೂ ಉಪಯೋಗ ಉಂಟು, ಪರಲೋಕದಲ್ಲೂ ಉಪಯೋಗ ಉಂಟು। ಮೊದಲನೇದಾಗಿ ನಮಗೆ ಈ ಉಪವಾಸದಿಂದ ನೈಸರ್ಗಿಕ ಚಿಕಿತ್ಸೆ ಅಂದ್ರೆ ಡಿಟಾಕ್ಸ್ ಥೆರಪಿ ಅಂತ ಹೇಳ್ತೇವೆ। ನಾವು ದಿನನಿತ್ಯದ ನಾವು ತಿನ್ನಿಸೋ ತಿಂಡಿಗಳಿಂದ, ಆಹಾರಗಳಿಂದ ನಮಗೆ ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಆಗುತ್ತೆ, ಇದಕ್ಕೆ ನಾವು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೇವೆ। ಇದರಿಂದ ನಮಗೆ ಒಳಗೆ ತುಂಬಾ ಕಲ್ಮಶಗಳು, ಕೆಟ್ಟಿನ ಪದಾರ್ಥಗಳು ಬಾಡಿಯಲ್ಲಿ, ದೇಹದಲ್ಲಿ ಸೇರಿಕೊಳ್ಳುತ್ತವೆ, ಇದರಿಂದ ನಮಗೆ ನಷ್ಟ ಆಗುತ್ತೆ। ಈ ನಷ್ಟದಿಂದ ನಿವಾರಣೆಗೆ ನಮಗೆ ಉಪವಾಸ ಇರುವುದು ಒಳ್ಳೆಯದು। ಉದಾಹರಣೆಗೆ, ಈ ಕೆಲವು ದಿನಗಳ ಹಿಂದೆ ಆಲ್ ಓವರ್ ವರ್ಲ್ಡ್ ಎಲ್ಲಾ ಕಡೆ ಲಾಕ್ಡೌನ್ ಆಯ್ತು, ನಮ್ಮ ಇಂಡಿಯಾದಲ್ಲೂ ಲಾಕ್ಡೌನ್ ಆಯ್ತು। ಸಹರನ್ಪುರ್, ಹಿಮಾಲಯದ ಸಾವಿರಾರು ಕಿಲೋಮೀಟರ್ ದೂರ ಇರುವಂತಹ ಸಹರನ್ಪುರ್ ಮದ್ರಸಾದಿಂದ ಹಿಮಾಲಯದ ಶಿಖರಗಳು ಕಾಣಿಸ್ತಾ ಇದ್ವು। ಹೇಗೆ ಕಾಣಿಸ್ತಾ ಇದ್ವು? ವಾಯು ಮಾಲಿನ್ಯ ಕಡಿಮೆ ಆಯ್ತು। ಇದೇ ತರ ತಾಜ್ ಮಹಲ್ ಹತ್ರ ಹರಿತಾ ಇರುವಂತಹ ಜಮುನಾ ನದಿ ಕೂಡ ಕ್ಲೀನ್ ಆಗಿ ಹೋಯಿತು। ಹೇಗೆ ಕ್ಲೀನ್ ಆಯ್ತು? ಯಾಕಂದ್ರೆ ಲಾಕ್ಡೌನ್ ಇಂದ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಆಗಿತ್ತು, ಮತ್ತೆ ಯಾವುದೇ ಕಾರ್ಖಾನೆಗಳಿರ್ಲಿಲ್ಲ, ಯಾವುದೇ ಇಂಧನಗಳಿರ್ಲಿಲ್ಲ, ಇದರ ವಾಯು ಮಾಲಿನ್ಯ ಇಲ್ಲ, ನೀರಿನ ಮಾಲಿನ್ಯ ಇಲ್ಲ, ನೀರು ಶುದ್ಧವಾಗಿದೆ, ವಾಯುನು ಶುದ್ಧವಾಗಿದೆ। ಇದೇ ಪ್ರಕಾರ ನಾವು ನಮ್ಮ ದೇಹಕ್ಕೆ ಈ ಆಹಾರಗಳಿಂದ ಯಾವಾಗ ದೂರ ಇಡ್ತೀವೋ ಅದೇ ಸೆಲ್ಫ್ ಡಿಫೆನ್ಸ್ ಅಂಡ್ ಸೆಲ್ಫ್ ರಿಪೇರಿಂಗ್ ಮೆಕ್ಯಾನಿಸಮ್ ಇಂದ ನಮಗೆ ಡಿಟಾಕ್ಸ್ ಥೆರಪಿ ಆಗುತ್ತೆ, ಒಳಗಡೆ ಇರುವಂತಹ ಕಲ್ಮಶಗಳು ದೂರವಾಗುತ್ತೆ। ನಾವು ಯಾವಾಗ ಆಹಾರ ಸೇವಿಸ್ತೀವೋ
ಆಹಾರದಲ್ಲಿ 3 ಅಂಶಗಳು ಇರುತ್ತೆ: ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್. ಈ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್, ಫ್ಯಾಟ್ ಏನಿರುತ್ತೆ, ನಾವು ಎಷ್ಟು ಉಪಯೋಗಿಸುತ್ತೇವೋ ಅಷ್ಟು ಉಪಯೋಗ ಆಗುತ್ತೆ. ಎಕ್ಸ್ಟ್ರಾ ಏನಿರುತ್ತೆ, ನಾವು ಜಾಸ್ತಿ ಯಾವಾಗ ಊಟ ಮಾಡ್ತೀವಿ, ಎಕ್ಸ್ಟ್ರಾ ಏನಿರುತ್ತೆ ಅದು ನಮ್ಮ ದೇಹದಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಇದು ಗ್ಲೈಕೋಜನ್ ಆಗಿ ಅಥವಾ ಕೊಬ್ಬಿನ ಅಂಶವಾಗಿ ಸೇರಿಕೊಳ್ಳುತ್ತದೆ. ಉಪವಾಸ ಇರೋದ್ರಿಂದ ಶುರುವಾದ ಉಪವಾಸದ 6, 7, 8 ಗಂಟೆವರೆಗೂ ನಮ್ಮ ದೇಹದಲ್ಲಿ ಸಂಗ್ರಹಿಸಲ್ಪಟ್ಟ ಕಾರ್ಬೋಹೈಡ್ರೇಟ್ ಅದು ಉಪಯೋಗಿಸಲ್ಪಡುತ್ತದೆ. ಅದಾದ ನಂತರ ಗ್ಲೂಕೋಸ್ ಕಡಿಮೆ ಆದ ಮೇಲೆ ಮೆದುಳಿಗೆ ಗ್ಲೂಕೋಸ್ ಬೇಕೇ ಬೇಕು, ಸಕ್ಕರೆ ಅಂಶ ಬೇಕೇ ಬೇಕು. ಸೊ ನಮ್ಮಲ್ಲಿರುವಂತಹ ಕೊಬ್ಬಿನ ಅಂಶ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ನಾವು ಗ್ಲೂಕೋನಿಯೋಜೆನಿಸಿಸ್ ಅಂತ ಹೇಳ್ತೇವೆ. ಸೊ ಈ ಪ್ರಮೇಯದಿಂದ ನಮ್ಮ ಕೊಬ್ಬು ಉಪಯೋಗಕ್ಕೆ ಬರುತ್ತದೆ. ಇದರಿಂದ ಕೆಟ್ಟ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ, ಇದು ಕಡಿಮೆ ಆಗುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ, ದೇಹದ ತೂಕ ಕೂಡ ಕಡಿಮೆ ಆಗುತ್ತದೆ. ಈ ಎಲ್ಲಾ ಕಾರಣಗಳಿಂದ ಮಧುಮೇಹ ರೋಗವನ್ನು ನಾವು ತಡೆಗಟ್ಟಬಹುದು. ಯಾರಿಗೆ ಮಧುಮೇಹ ರೋಗ ಬಂದಿರುತ್ತದೆಯೋ ಅವರ ಮಧುಮೇಹ ರೋಗ ಒಳ್ಳೆಯ ಕಂಟ್ರೋಲಿಗೆ ಬರುತ್ತದೆ. ನಮ್ಮ ಮಧುಮೇಹ ರೋಗದ ಬೇಸಿಕ್ ಕಾರಣ ಏನಿರುತ್ತೆ, ನಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್ ಇದ್ದ ಕೂಡ ಅದರ ಇನ್ಸುಲಿನ್ ಆಕ್ಷನ್ ಇರೋದಿಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ಇರುತ್ತೆ ಬಟ್ ಕೆಲಸ ಮಾಡ್ತಾ ಇರೋದಿಲ್ಲ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಉಪವಾಸದಿಂದ ಇಂಪ್ರೂವ್ಮೆಂಟ್ ಆಗುತ್ತದೆ. ಈ ಎಲ್ಲಾ ಕಾರಣಗಳಿಂದ ದೇಹದ ತೂಕ ಕಡಿಮೆ ಆಯ್ತು, ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಯ್ತು. ಈ ಕಾರಣಗಳಿಂದ ಹೃದಯದ ರಕ್ತನಾಳಗಳಲ್ಲಿ ಈ ಬೊಜ್ಜಿನ ಅಂಶ ಸೇರಿ ಯಾವ ಬ್ಲಾಕೇಜ್ಗಳು ಬರ್ತಾವೋ ಆ ಬ್ಲಾಕೇಜ್ಗಳು ಸ್ಟೇಬಲ್ ಆಗ್ತವೆ. ಬ್ಲಾಕೇಜ್ಗಳು ಜಾಸ್ತಿ ಮುಂದುವರಿಯೋದಿಲ್ಲ, ಬ್ಲಾಕೇಜ್ಗಳು ಬರುವುದಿಲ್ಲ. ಹಾರ್ಟ್ ಅಟ್ಯಾಕ್ ಏನಾಗುತ್ತೆ, ಇದು ನಮ್ಮ ಹೃದಯದ ನಾಳಗಳಲ್ಲಿ, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇರುತ್ತೆ. ಆ ಬ್ಲಾಕೇಜಿನ ಮೇಲೆ ಒಂದು ಪೊದರೆ ಇರುತ್ತೆ, ಆ ಪೊದರೆ ಹೊಡೆದು ಹೋಗಿ ಅದರ ಮೇಲೆ ರಕ್ತ ಹೆಪ್ಪುಗಟ್ಟಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಈ ಉಪವಾಸದಿಂದ ನಮ್ಮ ಬ್ಲಾಕೇಜ್ಗಳು ಒಂದು ಬರುವುದಿಲ್ಲ, ಬಂದಿದ್ರು ದೇ ಬಿಕಮ್ ಸ್ಟೆಬಿಲೈಸ್ಡ್. ನಾವು ಸ್ಟೇಬಲ್ ಬ್ಲಾಕ್ ಅಂತೇವೆ, ಅದರಿಂದ ಹೃದಯಾಘಾತ ಆಗುವುದಿಲ್ಲ. ಸೊ ಇದೇ ಪ್ರಕಾರ ಬ್ರೈನ್ ನಲ್ಲಿ ಕೂಡ, ಮೆದುಳಿನಲ್ಲಿ ಕೂಡ ಈ ರಕ್ತನಾಳಗಳಲ್ಲಿ ಬೊಜ್ಜು ಕಡಿಮೆ ಆಗಿರೋದ್ರಿಂದ ನಮಗೆ ಪಾರ್ಶ್ವವಾಯು, ಸ್ಟ್ರೋಕ್ ಕೂಡ ಕಡಿಮೆ ಆಗುತ್ತದೆ. ಪ್ರಮುಖವಾಗಿ ಮಾನಸಿಕ ಆರೋಗ್ಯ, ಉಪವಾಸದಿಂದ ನಮಗೆ ಮಾನಸಿಕ ಆರೋಗ್ಯ ಸಿಗುತ್ತೆ. ಈಗ ಎಲ್ಲಾ ಕಡೆ ಪ್ರತಿ ಒಬ್ರು ನೋಡಿದ್ರು ಮಾನಸಿಕವಾಗಿ ತುಂಬಾ ಬಳಲ್ತಾ ಇದ್ದಾರೆ. ಮನಃಶಾಂತಿ ಇಲ್ಲ. ಮನಃಶಾಂತಿ ಯಾಕಿಲ್ಲ? ನಾವು ನಮ್ಮ ಕರ್ತೃವಿನಿಂದ, ನಮ್ಮ ದೇವರಿಂದ, ನಮ್ಮ ಅಲ್ಲಾಹನಿಂದ ದೂರ ಇದೆ. ಎಷ್ಟು ನಾವು ನಮ್ಮ ಅಲ್ಲಾಹಿಂದ ದೂರ ಇರ್ತೇವೋ ಅಷ್ಟು ನಮಗೆ ಮನಃಶಾಂತಿ ಇರೋದಿಲ್ಲ. ಮನದಲ್ಲಿ ಗೊಂದಲಗಳಿರ್ತವೆ. ಈ ಉಪವಾಸದಿಂದ ನಮಗೆ ಸಿಗುವಂತದ್ದು ಅಲ್ಲಾಹನ ಸಾಮೀಪ್ಯ ಮತ್ತು ಮಾನಸಿಕ ಆರೋಗ್ಯ. ಇದರಿಂದ ಸ್ಮರಣ ಶಕ್ತಿ ಕೂಡ, ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಆಗುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಜ್ಞಾಪಕ ಶಕ್ತಿಗೆ ಮಿಸ್ವಾಕ್ ಉಪಯೋಗಿಸಬೇಕು, ಕುರಾನ್ ಅನ್ನು ನೋಡಿ ಅದನ್ನ ಪಠಿಸಬೇಕು ಮತ್ತು ಉಪವಾಸವನ್ನು ಇಡಬೇಕು. ಈ 3 ವಸ್ತುಗಳಿಂದ ನಮಗೆ ಜ್ಞಾಪಕ ಶಕ್ತಿ, ಮೆಮೊರಿ ಪವರ್ ಹೆಚ್ಚಾಗುತ್ತದೆ. ಸ್ಟೂಡೆಂಟ್ಸ್ಗೆ ನಾವು ಹೇಳ್ತೇವೆ, ಉಪವಾಸ ಇರಿ, ಮಿಸ್ವಾಕ್ ಅನ್ನು ಉಪಯೋಗಿಸಿ, ರಾತ್ರಿ ಹೊತ್ತು ತಹಜ್ಜುದ್ ಹೊತ್ತಿನಲ್ಲಿ ಕುರಾನ್ ಅನ್ನು ನೋಡಿ ಓದಿ, ಇದರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತದೆ. ಉಪವಾಸದಿಂದ ನಮಗೆ ಈ ಉಪವಾಸದ ಖಿನ್ನತೆ, ಏನು ನಾವು ಡಿಪ್ರೆಷನ್ ಅಂತ ಹೇಳ್ತೀವೋ ಆ ಡಿಪ್ರೆಷನ್ ಸಿಗೋದಿಲ್ಲ. ಇಟ್ ಹಸ್ ಗಾಟ್ ಅನ್ ಆಂಟಿ ಡಿಪ್ರೆಸೆಂಟ್ ಎಫೆಕ್ಟ್. ಇದೇ ತರ ಕ್ಯಾನ್ಸರ್ ಬರೋಕ್ಕೆ ಕಾರಣ ನಮ್ಮಲ್ಲಿರುವಂತಹ ಜೀನ್ಸ್ ನಲ್ಲಿ DNA ಡ್ಯಾಮೇಜ್ ಆಗಿರುತ್ತೆ. ಆ DNA ಡ್ಯಾಮೇಜ್ ತನ್ನ ತಾನಾಗೆ ಉಪವಾಸದಿಂದ ದುರಸ್ತಿ ಪಡುತ್ತದೆ. ಇದರಿಂದ ಕ್ಯಾನ್ಸರ್ ಕೂಡ ಬರುವುದಿಲ್ಲ. ನಮ್ಮ ದೇಹದಲ್ಲಿ ಯಾವ ತರ ಯಾವುದೇ ಕಂಟ್ರಿಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವೋ, ಯಾವ ತರ ಮಿಲಿಟರಿ ಇರುತ್ತೋ, ಇದು ಹೊರಗಿನ ಶತ್ರುಗಳಿಂದ ನಮ್ಮ ದೇಶವನ್ನು ಕಾಪಾಡುತ್ತದೆ. ಇದೇ ತರ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ. ಈ ರೋಗ ನಿರೋಧಕ ಶಕ್ತಿ, ನಾವು ಏನೋ ಇಮ್ಯುನಿಟಿ ಅಂತ ಹೇಳ್ತೀವೋ, ಈ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ನಮ್ಮ ಉಪವಾಸದಿಂದ. ಈ ಎಲ್ಲಾ ಉಪಯೋಗಗಳು, ನಮ್ಮ ಆಧ್ಯಾತ್ಮಿಕ ಉಪಯೋಗಗಳು, ದೈಹಿಕ ಉಪಯೋಗಗಳು, ಈ ಎಲ್ಲಾ ಆವಾಗ ನಮಗೆ ಲಭ್ಯವಾಗುತ್ತದೆ ಯಾವಾಗ ನಾವು ಅತಿಯಾದ ಆಹಾರವನ್ನು ಸೇವಿಸುವುದಿಲ್ಲ, ಮಿತವಾಗಿ ಸೇವಿಸುತ್ತೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಟೈಮಿನಲ್ಲಿ ಒಬ್ಬ ವೈದ್ಯ ಮದೀನಾ ಮುನವರದಲ್ಲಿ ಬಂದು ಕೆಲವು ದಿನ ಇದ್ದರು. ಅವರ ಪ್ರಕಾರ ಅವರು ಅನ್ಕೊಂಡಿದ್ರು, ತುಂಬಾ ಜನ ನನ್ನ ಹತ್ರ ಬರ್ತಾರೆ, ಪೇಷಂಟ್ಗಳು ಬಂದು ನನ್ನ ಸಲಹೆಯನ್ನು ಪಡೆದು ಉಪಯೋಗ ಪಡಿಸ್ಕೊಳ್ತಾರೆ. ಬಟ್ ತುಂಬಾ ದಿನಗಳ ಆದ್ಮೇಲೂ ಕೂಡ ಯಾರು ಆ ವೈದ್ಯನ ಹತ್ರ ಬರ್ಲಿಲ್ಲ. ಸೊ ಅವನು
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಹತ್ರ ಸಹಾಬಿ ಹತ್ರ ಹೋಗಿ ದೂರ ಹೇಳ್ತಾರೆ, ಯಾರು ನನ್ನ ಹತ್ರ ಚಿಕಿತ್ಸೆಗಾಗಿ ಬಂದಿಲ್ಲ, ಯಾಕೆ ನಿಮ್ಮಲ್ಲಿ ಯಾರು ಅವ್ರಿಗೆ ಯಾವುದೇ ಕಾಯಿಲೆ ಬರೋದಿಲ್ವಾ ಅಂತ. ಅವಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಂತ ಹೇಳ್ತಾರೆ, ಅದು ಮಫ್ಹೂಮ್. ಸಹಾಬಿ ಹೇಳ್ತಾರೆ ಮಫ್ಹೂಮ್. ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಪಠನೆ ಪ್ರಕಾರ ಎಲ್ಲಿವರೆಗೂ ನಮ್ಗೆ ಹೊಟ್ಟೆ ಹಸು ಆಗದಿಲ್ವೋ ಅಲ್ಲಿವರೆಗೂ ನಾವು ಊಟ ಮಾಡೋದಿಲ್ಲ. ಯಾವಾಗ ಹೊಟ್ಟೆ ಹಸು ಇನ್ನ ಬಾಕಿ ಇರುತ್ತೋ ನಾವು ಊಟವನ್ನು ಮುಗಿಸಿ ಬಿಡುತ್ತೇವೆ. ಈ ಎರಡು ಕಾರಣದಿಂದ ಹೊಟ್ಟೆ ಹಸು ಎಲ್ಲಿವರೆಗೂ ಆಗೋದಿಲ್ಲೋ ಅಲ್ಲಿವರೆಗೂ ನಾವು ಊಟ ಮಾಡೋದಿಲ್ಲ. ಯಾವಾಗ ನಮಗೆ ಇನ್ನ ಹೊಟ್ಟೆ ಹಸು ಬಾಕಿ ಇರುತ್ತೋ ಅವಾಗ ನಾವು ಊಟವನ್ನು ಮುಗಿಸಿ ಬಿಡುತ್ತೇವೆ. ಈ ಎರಡು ಕಾರಣಗಳಿಂದ ಯಾವುದೇ ಕಾಯಿಲೆ ಬರುವುದಿಲ್ಲ. ನಮಗೆ ಈಗ ಕಾಯಿಲೆಗಳು ಬರುತ್ತಾ ಇರೋದು ಹಸುವು ಆಗಕ್ಕಿಂತ ಮುಂಚೆನೆ ಊಟ ಮಾಡ್ತೇವೆ, ಹಸುವು ಮುಗಿದ ಮೇಲೂ ಕೂಡ ಮಾಡ್ತಾನೆ ಇರುತ್ತೇವೆ. ಇದರಿಂದ ನಮಗೆ ನಷ್ಟವಾಗುತ್ತದೆ. ರೋಗ ನಮಗೆ ಬರ್ತಾ ಇರೋದು ನಮ್ಮ ಬಾಡಿಗೆ ಒಂದು ಓವರಾಲಿಂಗ್ ಮಾಡಿ ನಮ್ಮ ಬಾಡಿ ಈ ರೀತಿಯಾಗಿ ನಾವು ಇರಬೇಕು ಅಂತ ತೋರಿಸಲಿಕ್ಕೋಸ್ಕರ ಬರುತ್ತಾರೆ. ಕುರಾನ್ ನಲ್ಲಿ ಅಲ್ಲಾ ತಆಲಾ ಹೇಳ್ತಾನೆ, ಅದರ ಮೀನಿಂಗ್, ಅಲ್ಲಾ ಹೇಳ್ತಾನೆ, ತಿನ್ನಿರಿ ಮತ್ತು ಕುಡಿಯಿರಿ, ಆದರೆ ವ್ಯರ್ಥ ಮಾಡಬೇಡಿ. ಯಾಕೆಂದ್ರೆ ವ್ಯರ್ಥ ಮಾಡುವವರನ್ನು ಅಲ್ಲಾ ಮೆಚ್ಚುವುದಿಲ್ಲ. ನಮ್ಮ ಸೇವನೆ ಸೆಹರಿ ಆಗ್ಲಿ ಅಥವಾ ಇಫ್ತಿಯಾರಿ ಆಗ್ಲಿ ಹೇಗೆ ಆರೋಗ್ಯಕರವಾಗಿರಬೇಕು ಅದರ ಬಗ್ಗೆ ನಾನು ಹೇಳ್ತೀನಿ. ನಾನು ಟಾಕ್ ಪ್ರೆಸೆಂಟೇಶನ್ ಪ್ರಿಪೇರ್ ಮಾಡ್ಬೇಕಾದ್ರೆ ನನಗೆ ಬಳಸ್ತು ಅಲ್ಲಾ ತಆಲಾ ಖುರಾನ್ ನಲ್ಲಿ ಕೆಲವು ಹಣ್ಣು ಹಂಪಲಗಳ ಬಗ್ಗೆ, ತರಕಾರಿಗಳ ಬಗ್ಗೆ ಹೇಳಿರ್ಬೇಕಲ್ಲ, ಅದನ್ನ ನಾನು ನೋಡೋಣ ಅಂತ ನಾನು ಕುರಾನ್ ತೆಗೆದು ನೋಡಿದಾಗ ಕುರಾನ್ ನಲ್ಲಿ ಈ ಕೆಲವು ಹಣ್ಣುಗಳನ್ನು, ಆಲಿವ್ ಜೈತೂನ್, ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ಅಂಜೂರ, ದಾಳಿಂಬೆ, ಖರ್ಜೂರ, ಇದನ್ನ ಅಲ್ಲಾ ತಆಲಾ ಕುರಾನ್ ನಲ್ಲಿ ನಮೂದಿಸಿದ್ದಾನೆ. ಇದೇ ತರ ತರಕಾರಿಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ, ಮಸೂರ್ ದಾಲು. ಇದೇ ತರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆಲವು ಆಹಾರ ಪದಾರ್ಥಗಳನ್ನು ಹೆಚ್ಚಿಸ್ತಾ ಇದ್ರು. ಇದ್ರಲ್ಲೂ ಕೂಡ ಖರ್ಜೂರ ಬರುತ್ತೆ, ಹಾಲು, ಅಂಜೂರ, ಕರ್ಬೂಜ, ದ್ರಾಕ್ಷಿ, ದಾಳಿಂಬೆ, ಜೇನುತುಪ್ಪ, ಅಣಬೆಗಳು, ಬಾರ್ಲಿ, ಆಲಿವ್ ಎಣ್ಣೆ, ಜೈತೂನ್, ವಿನೆಗರ್, ನೀರು. ಇದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇಷ್ಟಪಡುವಂತಹ ಆಹಾರ ಪದಾರ್ಥಗಳು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೌತೆಕಾಯಿ ಜೊತೆಗೆ ಖರ್ಜೂರವನ್ನು ತಿನ್ನಿಸುತ್ತಿದ್ದರು. ಇದೇ ಪ್ರಕಾರ ಕಲ್ಲಂಗಡಿ ಹಣ್ಣು ಜೊತೆಲಿ ಕೂಡ ತಾಜಾ ಖರ್ಜೂರವನ್ನು ಸೇರಿಸಿ ತಿನ್ನುತ್ತಿದ್ದರು. ಐಷಾ ಫರ್ಮಾ ಹೇಳ್ತಾರೆ, ಅದರ ಮಫ್ಹೂಮ್, ಈ ಒಂದು ವಸ್ತುವಿನ ಉಷ್ಣತೆ ಖರ್ಜೂರದ ಉಷ್ಣತೆ ಮತ್ತೊಂದು ವಸ್ತುವಿನ ತಂಪನ್ನು, ಕಲ್ಲಂಗಡಿಯನ್ನು ತಟಸ್ಥಗೊಳಿಸಿ ನಮಗೆ ಅದರಿಂದ ನಷ್ಟ ಆಗುವುದಿಲ್ಲ. ಇದೇ ತರ ಕರ್ಬೂಜ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರ್ಬೂಜ ಜೊತೆಯಲ್ಲಿ ತಾಜಾ ಖರ್ಜೂರವನ್ನು ಸೇವಿಸುತ್ತಿದ್ದರು. ಈ ಎಲ್ಲಾ ಪದಾರ್ಥಗಳಲ್ಲಿ ಬೇಸಿಕ್ ಅಂಶ ಏನಿದೆ ಅಂದ್ರೆ ಇದರಲ್ಲಿ ಮಿನರಲ್ಸ್ ಇದೆ, ಫೈಬರ್ಸ್ ಇದೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇದೆ, ಮತ್ತು ಇದರಲ್ಲಿ ನೀರಿನ ಅಂಶ ಇರುವಂತಹ ಇವೆಲ್ಲ ಆಹಾರಗಳಿಗೆ ನಾವು ಹೈಡ್ರೇಟೆಡ್ ಫುಡ್ ಅಂತ ಹೇಳ್ತೀವಿ. ಹೈಡ್ರೇಟೆಡ್ ಫುಡ್ ಅಂದ್ರೆ ಈ ವಸ್ತುಗಳಲ್ಲಿ ಮೊದಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ, 90%, 80% ಇದರಲ್ಲಿ ನೀರಿನ ಅಂಶ ಇರುತ್ತೆ. ಇದರ ಉಪಯೋಗ ಏನಂದ್ರೆ, ಮೊದಲು ಹೊಟ್ಟೆ ಬೇಗ ತುಂಬುತ್ತೆ, ಇದರಿಂದ ಜಾಸ್ತಿ ನಮಗೆ ಎನರ್ಜಿ ಅವಶ್ಯಕತೆ ಬೀಳೋದಿಲ್ಲ, ವೇಟ್ ಜಾಸ್ತಿ ಆಗೋದಿಲ್ಲ, ನಮ್ಮ ಸೆಟೈಟಿ ಸೆಂಟರ್ ಅಂತ ಹೇಳ್ತೇವೆ, ಹಸಿವಿನ ಸೆಂಟರ್ ಬೇಗ ಸ್ಯಾಟಿಸ್ಫೈ ಆಗುತ್ತೆ, ನೀರಿನ ಅಂಶ ಇರೋದ್ರಿಂದ ನಮಗೆ ಬಾಯಾರಿಕೆ ಆಗೋದಿಲ್ಲ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗೋದಿಲ್ಲ, ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಮತ್ತೆ ಈ ಎಲ್ಲಾ ಕಾರಣಗಳಿಂದ ಕ್ಯಾನ್ಸರ್ ಆಗ್ಲಿ ಅಥವಾ ಜಠರಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗ್ಲಿ ಇದು ಆಗುವುದಿಲ್ಲ. ಸೊ ನಮ್ಮ ಸೆಹರಿ ಹೇಗಿರಬೇಕು? ಸೆಹರಿಯಲ್ಲಿ ನಾವು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಬಹು ಧಾನ್ಯದ ರೊಟ್ಟಿ, ಮಲ್ಟಿಗ್ರೇನ್ ರೊಟ್ಟಿ, ಗೋಧಿಯ ರೊಟ್ಟಿ, ಬಾಜ್ರೆಯ ರೊಟ್ಟಿ, ದಾಲ್, ಸೋಜಿ, ರವೆ, ಓಟ್ಸ್ ಇವುಗಳನ್ನು ನಾವು ಉಪಯೋಗಿಸಬೇಕು. ಇದೇ ತರ ಹಣ್ಣನ್ನು ಕೂಡ ಉಪಯೋಗಿಸಬೇಕು. ನಾವು ಅಲ್ಹಮ್ದುಲಿಲ್ಲಾ ಇಫ್ತಾರ್ ನಲ್ಲಿ ಹಣ್ಣನ್ನು ಉಪಯೋಗಿಸುತ್ತೇವೆ, ಆದರೆ ಸೆಹರ್ ನಲ್ಲಿ ತುಂಬಾ ಕಡಿಮೆ ಉಪಯೋಗಿಸುತ್ತೇವೆ. ಸೆಹರ್ ನಲ್ಲಿ ಕೂಡ ಹಣ್ಣುಗಳನ್ನು ಉಪಯೋಗಿಸಬೇಕು, ತರಕಾರಿನ ಉಪಯೋಗಿಸಬೇಕು. ಇದೇ ತರ ಯಾವುದೇ ಕರಿದ ಪದಾರ್ಥಗಳು ಉಪಯೋಗಿಸಬೇಕಾದ್ರೆ ಆಲಿವ್ ಎಣ್ಣೆ, ಜೈತೂನ್ ಎಣ್ಣೆ ಉತ್ತಮ. ಅದು ಬಿಟ್ರೆ ಸೋಯಾಬೀನ್ ಎಣ್ಣೆ ಆಗ್ಲಿ ಅಥವಾ ಸನ್ಫ್ಲವರ್ ಎಣ್ಣೆ ಆಗ್ಲಿ ಇದು ಕೂಡ ಉಪಯೋಗಿಸಬಹುದು. ಪ್ರೋಟೀನ್ ಅಂಶದಲ್ಲಿ ಒಳ್ಳೆಯ ಪ್ರೋಟೀನ್ ಅಂದರೆ ಮೀನು ಮತ್ತು ಚರ್ಮರಹಿತ ಕೋಳಿ. ಇದು ಕೂಡ ನಾವು ಸಾರಲ್ಲಿ ಅಥವಾ ಹರಿದು ಉಪಯೋಗಿಸಬೇಕು. ಫ್ರೈ ಮಾಡಿ ಉಪಯೋಗಿಸಿದ ಈ ಪ್ರೋಟೀನ್ ಅಂಶ ಎಲ್ಲ ವೇಸ್ಟ್ ಆಗಿ ಬಿಡುತ್ತದೆ. ಇದೇ ತರ ಮೊಟ್ಟೆ, ಹಾಲು, ಮೊಸರು, ದವಸ ಧಾನ್ಯಗಳು, ಇದರಿಂದ ಪ್ರೋಟೀನ್ ಅಂಶ ನಮಗೆ ದೊರೆಯುತ್ತದೆ. ನೀರು ಕನಿಷ್ಠ 2 ಗ್ಲಾಸ್ ಸೆಹರಿಯಲ್ಲಿ ಉಪಯೋಗಿಸುವುದು ಒಳ್ಳೆಯದು. ಸೆಹರಿಯಲ್ಲಿ ಈ ಹಣ್ಣು ಹಂಪಲ ಯಾವ ತರ ಹೇಳಿದ್ನೋ ಹೈಡ್ರೇಟೆಡ್ ಫುಡ್,
ಯಾವ ವಸ್ತುವಿನಲ್ಲಿ ನೀರು ಜಾಸ್ತಿ ಇರುತ್ತೋ ಅದನ್ನು ಉಪಯೋಗಿಸಿದ ಬಾಯಾರಿಕೆ ಆಗುದಿಲ್ಲ. ಕಿತ್ತಳೆ ಹಣ್ಣು, ಕಲ್ಲಂಗಡಿ ಹಣ್ಣು, ಟೊಮಾಟೊ, ಖರ್ಜೂರ, ಬಾಳೆಹಣ್ಣು, ಮೊಸರು, ಯಾವ ತರ ನಾ ಹೇಳಿದ್ನೋ ಖರ್ಜೂರ ಮತ್ತೆ ಬಾಳೆಹಣ್ಣು ನಾವು ಇಫ್ತಾರಲ್ಲಿ ತಿಂತೇವೆ. ಇದನ್ನು ನಾವು ಸೆಹರಿಲಿ ತಿಂದ್ರೆ ನಮಗೆ ಒಳ್ಳೆಯದು. ಯಾವುದನ್ನು ಉಪಯೋಗಿಸಬಾರದು? ಸರಳ ಕಾರ್ಬೋಹೈಡ್ರೇಟ್, ಅಕ್ಕಿ ಅಥವಾ ಬಿಳಿಯ ಬ್ರೆಡ್, ಇದೆಲ್ಲ ಸರಳ ಕಾರ್ಬೋಹೈಡ್ರೇಟ್. ಪ್ರತಿಯೊಂದು ಅಂಶದಲ್ಲೂ ಕಾರ್ಬೋಹೈಡ್ರೇಟ್ ಇರುತ್ತೆ. ಅಕ್ಕಿ ಆಗ್ಲಿ, ರಾಗಿ ಆಗ್ಲಿ, ಜಾರಿ ಆಗ್ಲಿ, ಗೋಧಿ ಆಗ್ಲಿ, ರವೆ ಆಗ್ಲಿ. ಬಟ್ ಅಕ್ಕಿ ಮತ್ತೆ ರಾಗಿಯ ಶುಗರ್ ಬೇಗ ನಮ್ಮ ಬಾಡಿಯಲ್ಲಿ ರೈಸ್ ಆಗುತ್ತೆ. ಇದಕ್ಕೆ ನಾವು ಹೈಪರ್ಗ್ಲಿಸಿಮಿಕ್ ಇಂಡೆಕ್ಸ್ ಪದಾರ್ಥಗಳು ಅಂತೇವೆ. ಇದರಿಂದ ಶುಗರ್ ಕಂಟ್ರೋಲಿಗೆ ಬರೋದಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಗೋಧಿ ಆಗ್ಲಿ ಅಥವಾ ರವೆ ಆಗ್ಲಿ, ಇದು ತುಂಬಾ ಸ್ಲೋ ಆಗಿ ಶುಗರ್ ಜಾಸ್ತಿ ಆಗೋದ್ರಿಂದ ಶುಗರ್ ಕಂಟ್ರೋಲ್ ಇರುತ್ತೆ. ಯಾವ ಅಂಶಗಳಿರುವಂತಹ ಪದಾರ್ಥ ನಾವು ಸೇವಿಸಬಾರದು? ಸಂಸ್ಕರಿಸಿದ ಆಹಾರಗಳು, ಏನೇ ಪ್ರಾಸೆಸ್ಡ್ ಫುಡ್, ಕ್ಯಾಂಡ್ ಫುಡ್, ಮತ್ತೆ ಸೋಡಿಯಂ ಸಮೃದ್ಧ ಆಹಾರಗಳು, ಹಪ್ಪಳ, ಉಪ್ಪಿನಕಾಯಿ, ಬಜ್ಜಿ, ಪಕೋಡ, ಚಟ್ನಿ, ಇದರಿಂದ ಏನಾಗುತ್ತೆ ನಮಗೆ ಒಂದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಉಪ್ಪು ಜಾಸ್ತಿ ಇರೋದ್ರಿಂದ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಮಸಾಲೆಯುಕ್ತ ಪದಾರ್ಥಗಳು, ಕಾಫಿ, ಟೀ ಮತ್ತು ತಂಪಾದ ಪಾನೀಯಗಳು, ಇದು ಸೆಹರಿಯಲ್ಲಿ ಉಪಯೋಗಿಸಬಾರದು. ಉಪಯೋಗಿಸೋದ್ರಿಂದ ದಾಹ ಜಾಸ್ತಿ ಆಗುತ್ತೆ ಮತ್ತೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಇಫ್ತಾರಲ್ಲಿ ಏನು ತಿನ್ನಬೇಕು? ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖರ್ಜೂರ ಮತ್ತೆ ನೀರಿನಿಂದ ಉಪವಾಸವನ್ನು ಬಿಡುತ್ತಿದ್ದರು. ಇಫ್ತಾರ್ನಲ್ಲಿ ಖರ್ಜೂರ ಮತ್ತು ನೀರನ್ನು ಉಪಯೋಗಿಸಿದರು. ಖರ್ಜೂರ ನಮ್ಮ ಮೆಡಿಕಲ್ ಪ್ರೊಫೆಷನ್ ಪ್ರಕಾರ ಇಟ್ ಇಸ್ ಕಾಲ್ಡ್ ಕಂಪ್ಲೀಟ್ ಫುಡ್. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಮಿನರಲ್ಸ್ ಇದೆ, ಮತ್ತೆ ಫೈಬರ್ಸ್ ಇದೆ, ಮತ್ತೆ ನೀರಿನ ಅಂಶ ಜಾಸ್ತಿ ಇದೆ. ಇದರ ಪ್ರಕಾರ ಹಣ್ಣು ಹಂಪಲ ತಿಂದು ಉಪವಾಸ ಬಿಟ್ಟು ನಮಾಜ್ ಮುಗಿಸಿದ ನಂತರ ಸಂಪೂರ್ಣವಾಗಿ ಊಟ ಮಾಡುವುದು ಒಳ್ಳೆಯದು. ನಿಧಾನವಾಗಿ ತಿನ್ನಬೇಕು. ನಿಧಾನವಾಗಿ ತಿನ್ನೋದ್ರಿಂದ ನಮ್ಮ ಸೈನ್ಸ್ ಪ್ರಕಾರ ಕನಿಷ್ಠ 20 ನಿಮಿಷ ಅಗಿದು ತಿನ್ನೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಸೆಟೈಟಿ ಸೆಂಟರ್ ಬೇಗ ಫುಲ್ಫಿಲ್ ಆಗುತ್ತೆ, ಮತ್ತೆ ನಮಗೆ ತೂಕ ಜಾಸ್ತಿ ಬರುವುದಿಲ್ಲ. ಅತಿಯಾಗಿ ಕರಿದ ಪದಾರ್ಥಗಳನ್ನು ಸೇವಿಸೋದ್ರಿಂದ ದೇಹಕ್ಕೆ ಹಾನಿಕಾರ. ಇದೇ ತರ ಸಿಹಿ ತಿಂಡಿ, ಐಸ್ ಕ್ರೀಮ್, ಇದು ಕೂಡ ರಂಜಾನಲ್ಲಿ ಉಪಯೋಗಿಸಲು ಒಳ್ಳೆಯದು ಅಲ್ಲ. ನೀರನ್ನು ಹೇಗೆ ಕುಡಿಯಬೇಕು? ಬಾಯಾರಿಕೆಯನ್ನು ಹೇಗೆ ನೀಗಿಸಬೇಕು? ಈಗ ರಂಜಾನಲ್ಲಿ 14, 15, ಕೆಲವು ಜಾಗದಲ್ಲಿ 18, 20 ಗಂಟೆ ಕಾಲ ರೋಜಾ ಇದೆ. ಮತ್ತೆ ಕೆಲವು ಜಾಗದಲ್ಲಿ ತುಂಬಾ ಬಿಸಿಲಿದೆ, ತಾಪಮಾನ ಜಾಸ್ತಿ ಇದೆ. ಸೊ ಈ ಸಮಯದಲ್ಲಿ ನಾವು ಹೇಗೆ ನೀರನ್ನು ಉಪಯೋಗಿಸಬೇಕು? ಹೇಗೆ ಬಾಯಾರಿಕೆಯಿಂದ ನಾವು ದೂರವಿರಬೇಕು? ಕನಿಷ್ಠ 8 ರಿಂದ 10 ಗ್ಲಾಸ್ ನೀರು ಕುಡಿಯಬೇಕು. ಒಂದೇ ಸರಿಗೆ ನೀರು ಕುಡಿದ್ರೆ ಏನಾಗುತ್ತೆ, ಅದು ವಿತಿನ್ 1 hour or 2 hours ಮೂತ್ರದಿಂದ ಹೊರಗೆ ಬಂದ್ಬಿಡುತ್ತೆ. ಅದರಿಂದ ನಮಗೆ ಜಾಸ್ತಿ ಉಪಯೋಗ ಇಲ್ಲ. ಇದರಿಂದ ಇಫ್ತಾರಿಂದ ಹಿಡಿದು ಸೆಹರಿವರೆಗೂ ನಾವು 8 ರಿಂದ 10 ಗ್ಲಾಸ್ ಉಪಯೋಗಿಸಬೇಕು. ಇಫ್ತಾರ್ನಲ್ಲಿ 2 ಗ್ಲಾಸ್ ನೀರು ಕುಡಿದ್ವಿ. ಇಫ್ತಾರ್ ಆದ್ಮೇಲೆ ತರಾವಿಗಿಂತ ಮುಂಚೆ ಮತ್ತೆ 2 ಗ್ಲಾಸ್ ನೀರು ಕುಡಿದ್ವಿ. ತರಾವಿ ಮುಗಿಸು ಬಂದು ಮತ್ತೆ 2 ಗ್ಲಾಸ್ ನೀರು ಕುಡಿದ್ವಿ. ಸೆಹರಿಗೆ ಎದ್ವಿ, ಅವಾಗ 1-2 ಗ್ಲಾಸ್ ನೀರು ಕುಡಿದ್ವಿ. ಇದೇ ತರ ಪ್ರತಿ 1-2 ಗಂಟೆಗೆ 1-2 ಗ್ಲಾಸ್ ನೀರು ಸೇವಿಸೋದ್ರಿಂದ ಇಫ್ತಾರಿಂದ ಹಿಡಿದು ಸೆಹರಿವರೆಗೂ 8 ರಿಂದ 10 ಗ್ಲಾಸ್ ನೀರನ್ನು ನಾವು ಕುಡಿಯಬಹುದು. ಇದೇ ಪ್ರಕಾರ ನೀರಿನ ಅಂಶವಿರುವಂತಹ ಆಹಾರ ಪದಾರ್ಥಗಳು, ಹೈಡ್ರೇಟೆಡ್ ಫುಡ್, ನಾನು ಯಾವ ಉದಾಹರಣೆ ಕೊಟ್ಟು ಕಿತ್ತಳೆ ಹಣ್ಣು, ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಟೊಮಾಟೊ, ಖರ್ಜೂರ, ಬಾಳೆಹಣ್ಣು, ಮೊಸರು, ಇದನ್ನು ಉಪಯೋಗಿಸಬೇಕು. ಮಸಾಲೆಯುಕ್ತ ಪದಾರ್ಥಗಳು, ಕಾಫಿ, ಟೀ, ತಂಪಾದ ಪಾನೀಯಗಳನ್ನು ಉಪಯೋಗಿಸಿದ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಅಲ್ಹಮ್ದುಲಿಲ್ಲಾ, ನಮ್ಮ ಪೇಷಂಟ್ಸ್ಗಳು 11 ತಿಂಗಳು ವ್ಯಾಯಾಮ ಮಾಡುತ್ತಾರೆ. ಆದ್ರೆ ರಂಜಾನ್ ಬಂದಿದ್ದ ತಕ್ಷಣ ವ್ಯಾಯಾಮ ನಿಲ್ಲಿಸ್ಬಿಡುತ್ತಾರೆ. ಇದು ಒಳ್ಳೆಯದಲ್ಲ. ಯಾರು ವ್ಯಾಯಾಮ ಸ್ಟಾರ್ಟ್ ಮಾಡಿಲ್ವೋ ಅವರು ವ್ಯಾಯಾಮ ಸ್ಟಾರ್ಟ್ ಮಾಡಬೇಕು. ರಂಜಾನ್ ಅಲ್ಲಿ ಕೂಡ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಮಾಡುವ ಸಮಯ ಬೆಳಿಗ್ಗೆ ನಾವು ಇಫ್ತಾರ್ ಸೆಹರ್ ಆದ್ಮೇಲೆ, ನಮಾಜ್ ಆದ್ಮೇಲೆ ಮಾಡಬಹುದು. ನಾರ್ಮಲಿ ಪೀಪಲ್ ಮಾರ್ನಿಂಗ್ ವಾಕ್ ಹೋಗ್ತಾರೆ, ಮಾರ್ನಿಂಗ್ ವಾಕ್ ಕೂಡ ಮಾಡಬಹುದು. ಬಟ್ ನೀರಿನ ಅಂಶ ಕಡಿಮೆ ಆಗುವ ಪ್ರಮೇಯ ಜಾಸ್ತಿ ಇರೋದ್ರಿಂದ ಬಾಯಾರಿಕೆ ಜಾಸ್ತಿ ಆಗುತ್ತೆ, ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ರಾತ್ರಿ 8 ಗಂಟೆ ಮುಂಚೆ ಇಫ್ತಾರಿ ಆದ್ಮೇಲೆ ನಿಮ್ಮ ಊಟ ತಿಂಡಿ ಏನ್ ತಿನ್ನೋದಿದೆಯಲ್ಲ ಮುಗಿಸ್ಬಿಟ್ಟು ತರಾವಿ ಮುಗಿಸಿ 10 ಗಂಟೆ ಅಂದ್ರೆ ಊಟ ಆದ 2 ಗಂಟೆ ಆದ್ಮೇಲೆ 10 ರಿಂದ 11 ಗಂಟೆವರೆಗೂ ವ್ಯಾಯಾಮ ಮಾಡೋದು ಒಳ್ಳೆಯದು. ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾತ್ರಿ ಕಾಲ ಇಶಾ ನಮಾಜ್ ಆದ ಮೇಲೆ ವ್ಯಾಯಾಮ ಮಾಡುತ್ತಾ ಇದ್ರು. ನಾನು ತುಂಬಾ ಒಳ್ಳೆ ಜನರನ್ನು ನೋಡಿದ್ದೇನೆ. ಅವ್ರು ಮಾಷಾಲ್ಲಾ ಇಶಾ ಗಿಂತ ಮುಂಚೆ ಊಟ ಮಾಡ್ತಾರೆ, ಇಶಾ ಆದ್ಮೇಲೆ ವ್ಯಾಯಾಮಕ್ಕೆ ಹೋಗ್ತಾರೆ, ಕೈಯಲ್ಲಿ ತಸ್ಬಿ ಇಟ್ಕೊಂಡು ಮಾಷಾಲ್ಲಾ ಕುರಾನ್ ಪಠನೆ ಮಾಡ್ಕೊಂಡು ಅಲ್ಲಾಹನ ಯಾದ್ ಮಾಡ್ಕೊಂಡು ಪ್ರವಾದಿ ಮೊಹಮ್ಮದ್ ಸಲವಾತ್ ಹೇಳ್ಕೊಂಡು ಮತ್ತೆ ದುವಾ ಅನ್ನ ಯಾದ್ ಮಾಡ್ಕೊಂಡು ಮಾಷಾಲ್ಲಾ ವ್ಯಾಯಾಮ ಮಾಡ್ತಾರೆ. ಈ ವ್ಯಾಯಾಮ ಸಂಜೆ ಮಾಡೋದ್ರಿಂದ ಒಂದು ಸುನ್ನತ ಜಿಂದ ಆಗುತ್ತೆ,
ಒಂದು ಸುನ್ನತ್ ಈ ಕಾಲದಿಂದ ಮಾಡೋದು, ಅದನ್ನ ಜೀವ ಕೊಡೋದು 100 ಶಹೀದ್ ಸವಾಬ್ ನಮಗೆ ಸಿಗುತ್ತದೆ. ಉಪವಾಸ ಯಾರು ಬಿಡಬಹುದು? ತುಂಬಾ ಕ್ಷುಲ್ಲಕ ಕಾರಣಗಳಿಂದ, ತುಂಬಾ ಚಿಕ್ಕ ಚಿಕ್ಕ ಕಾರಣಗಳಿಂದ ನಮ್ಮ ಜನ ಉಪವಾಸನ ಬಿಡುತ್ತಾರೆ. ಇದು ಒಳ್ಳೆಯದಲ್ಲ. ಯಾಕೆಂದ್ರೆ ತಿಂಗಳಿಗೆ 1 ಸಲ ಬರ್ತಾ ಇದೆ. ಇದರಿಂದ ನಮಗೆ ಎಷ್ಟೊಂದು ಉಪಯೋಗಗಳಿದೆ. ಈ ಉಪಯೋಗಗಳನ್ನ ನಾವು ಸಣ್ಣ ಸಣ್ಣ ಕಾರಣಗಳನ್ನು ಬಿಡೋದ್ರಿಂದ ನಮಗೆ ಇಲ್ಲೂ ನಷ್ಟ, ಪರಲೋಕದಲ್ಲೂ ಕೂಡ ನಷ್ಟ. ಆದ್ದರಿಂದ ಎರಡು ಅಂದ್ರೆ ಮುಫ್ತಿ ಸಾಹೇಬ್ರು ಅಥವಾ ಆಲಿಮ್ ಸಾಹೇಬ್ರು ನಿಮಗೆ ಅಪ್ಪಣೆ ಕೊಟ್ರೆ ನೀವು ಉಪವಾಸ ಬಿಡಬಹುದು. ಇದೇ ತರ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆ, ನಿಮ್ಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ರೆ ನಾವೇ ಡಿಸೈಡ್ ಮಾಡ್ಕೊಳ್ಳೋ ಹಾಗಿಲ್ಲ. ನನಗೆ ಅಸಿಡಿಟಿ ಇದೆ, ನನಗೆ ಶುಗರ್ ಜಾಸ್ತಿ ಇದೆ ಅಥವಾ ನಾವೇ ಡಿಸೈಡ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಯಾವುದೇ ಕಷ್ಟ ಬಂದ್ರು ನಮ್ಮ ನೆಚ್ಚಿನ ಡಾಕ್ಟರ್ ಹತ್ರ ಹೋಗಿ ಅವರ ಸಲಹೆ ಪಡೆದು ನಾವು ಉಪವಾಸ ಬಿಡಬಹುದು. ಇದ್ರಲ್ಲೂ ಕೂಡ ಆ ಡಾಕ್ಟರ್ನ ಸೆಲೆಕ್ಟ್ ಮಾಡ್ಬೇಕು. ಯಾವ ಡಾಕ್ಟರ್ಗೆ ಅಲ್ಲಾಹನ ಜೊತೆಲಿ ಮೊಹಬ್ಬತ್ ಇದೆ, ಪ್ರವಾದಿ ಮೊಹಮ್ಮದ್ ಜೊತೆಲಿ ಮೊಹಬ್ಬತ್ ಇದೆ, ಅವರಿಗೆ ಈ ಆಮಾಲ್ಗಳ ಪ್ರಾಮುಖ್ಯತೆ ಗೊತ್ತಿದೆ, ಅವರು ಹೇಳಿದ್ರೆ ಅವಾಗ ಮಾತ್ರ ಬಿಡಬಹುದು. ಯಾವುದೇ ಡಾಕ್ಟರ್ ಹತ್ರ ಹೋಗಿ ನಾವು ಪರ್ಮಿಷನ್ ಕೇಳಿದ್ವಿ, ನ್ಯಾಚುರಲ್ ಆಗಿ ಅವ್ರು ಹೇಳ್ತಾರೆ, ಅವ್ರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಅವ್ರು ಹೇಳ್ತಾರೆ ನಿಮ್ಮ ಶುಗರ್ ತುಂಬಾ ಜಾಸ್ತಿ ಇದೆ, ನೀವು ಉಪವಾಸ ಇರೋ ಹಾಗೆ ಇಲ್ಲ. ಮುಸಲ್ಮಾನ್ ಡಾಕ್ಟರ್, ಧಾರ್ಮಿಕ ಡಾಕ್ಟರ್, ಯಾರಿಗೆ ಅಲ್ಲಾಹನ ಮುಂದೆ ನಿಂತು ನಾನು ನನ್ನ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಒಂದು ಎಹಸಾಸ್ ಇದೆಯೋ ಅವರ ಪರ್ಮಿಷನ್ ಕೊಟ್ರೆ ಮಾತ್ರ ನಾವು ಉಪವಾಸ ಬಿಡಬಹುದು. ನಾನು ನನ್ನ ಪೇಷಂಟ್ ಹೇಳ್ತೀವಿ, ನೋಡಿ ನಿಮಗೆ ಅಲ್ಲಾಹ್ ತೌಫೀಕ್ ಕೊಟ್ಟಿದ್ದಾನೆ, ಅದ್ರ ಜೊತೆಲಿ ಈ ವರ್ಷ ನಿಮಗೆ ಸೇಹತ್ ಕೊಟ್ಟಿದ್ದಾನೆ, ಇದೇ ತರ ನಿಮಗೆ ಹಯಾತ್ ಕೊಟ್ಟಿದ್ದಾನೆ. ಮುಂದಿನ ವರ್ಷ ನಿಮಗೆ ಹಯಾತ್ ಇರುತ್ತೆ, ನೀವು ಬದುಕಿರ್ತೀರಾ, ಅಲ್ಲ ನಿಮಗೆ ಹಯಾತಲ್ಲಿ ಬರ್ಕತ್ ಕೊಳ್ಳಿ, ಬಟ್ ಹಯಾತ್ ಇರುತ್ತೆ, ಅದರದ್ದೇನು ಗ್ಯಾರಂಟಿ ಇಲ್ಲ. ಇದೇ ತರ ಸೇಹತ್ ಇರುತ್ತೆ, ನೀವು ಆರೋಗ್ಯವಾಗಿರ್ತೀರಾ, ಏನು ಗ್ಯಾರಂಟಿ ಇಲ್ಲ. ಆದ್ರಿಂದ ಈ ವರ್ಷ ನಿಮಗೆ ಏನು ಅಲ್ಲ ತೌಫೀಕ್ ಕೊಟ್ಟಿದ್ದಾನೋ ಅದನ್ನ ಸದುಪಯೋಗ ಪಡಿಸಿಕೊಂಡು ಉಪವಾಸ ಇರಿ. ಮತ್ತೆ ನಾನು ಹದೀಸ್ ಹೇಳ್ತೇನೆ, ಹದೀಸ್ ಕುದ್ಸಿ ಇದೆ, ಅಲ್ಲಾ ತಲ ನಾನು ಯಾವ ತರ ಶಂಕೆ ಪಡ್ತೀನೋ, ಯಾವ ತರ ಗುಮಾನಿ ಮಾಡ್ತೀನೋ ಅದ್ರ ಪ್ರಕಾರ ಅಲ್ಲಾ ತಲ ಫೈಸ್ಲಾ ಮಾಡ್ತಾನೆ. ನಾನು ಅಲ್ಲಾಹನ ಬಗ್ಗೆ ಪಾಸಿಟಿವ್ ಥಿಂಕ್ ಮಾಡಿದೆ, ನಾನು ಉಪವಾಸ ಇದ್ರೆ ನನಗೆ ಏನು ತೊಂದರೆ ಆಗೋದಿಲ್ಲ, ನನ್ನ ಶುಗರ್ ಕಂಟ್ರೋಲಿಗೆ ಬರುತ್ತೆ, ಶುಗರ್ ಡೌನ್ ಆಗೋದಿಲ್ಲ, ಶುಗರ್ ಜಾಸ್ತಿ ಆಗೋದಿಲ್ಲ, ನನಗೆ ಗ್ಯಾಸ್ ಆಗೋದಿಲ್ಲ, ಈ ತರ ನನಗೆ ಒಳ್ಳೆ ಅಭಿಪ್ರಾಯ ಅಲ್ಲಾಹನ ಬಗ್ಗೆ ಇದ್ರೆ ನಾನು ಉಪವಾಸ ಇದ್ರೆ ಇನ್ಶಾಅಲ್ಲಾ ನನಗೆ ಯಾವುದೇ ತೊಂದರೆ ಆಗೋದಿಲ್ಲ. ನನ್ನ ಮನಸ್ಸಿನಲ್ಲಿ ಶಂಕೆ ಇತ್ತು, ನಾನು ಈ ತರ ಮಾಡಿದ್ರೆ ನನ್ನ ಶುಗರ್ ಡೌನ್ ಆಗಬಹುದು, ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾಗುತ್ತದೆ, ನನ್ನ ಅಸಿಡಿಟಿ ಜಾಸ್ತಿ ಆಗುತ್ತೆ, ಈ ತರ ನೆಗೆಟಿವ್ ಗುಮಾನಿ ಇದ್ರೆ ಅದೇ ತರ ಅಲ್ಲಾಹನ ತೀರ್ಪು ಆಗುತ್ತದೆ. ಸೊ ನಾನು ನನ್ನ ಪೇಷಂಟ್ ಹೇಳ್ತೀನಿ, ನೋಡಿ ರಜಬ್ ಅಲ್ಲಿ ಶಾಬಾನಲ್ಲಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಪವಾಸ ಇದ್ದು ತನ್ನ ಬಾಡಿಯನ್ನು ರೆಡಿ ಮಾಡ್ಕೊಳ್ತಾರೆ. ಇದೇ ತರ ಪೇಷಂಟ್ಗಳು ಈ ನಫೀಲ್ ಉಪವಾಸ ಇದ್ದು ತನ್ನ ಬಾಡಿ ರೆಡಿ ಮಾಡಿಕೊಂಡು ಫರ್ಜ್ ಉಪವಾಸವನ್ನು ಇರುವುದು ಒಳ್ಳೆಯದು. ಇದೇ ತರ ಅಲ್ಹಮ್ದುಲಿಲ್ಲಾ ಅಲ್ಲಾಹ್ ತಾಲಾ ನಮಗೆ ತೌಫೀಕ್ ಕೊಟ್ರೆ ಈ ತಿಂಗಳಲ್ಲಿ ಕನಿಷ್ಠ 10 ದಿನ ಎತ್ತಕಾಕಿರುವುದು ನಮಗೆ ಸೂಕ್ತ. ಒಂದರಿಂದ 2 ತಿಂಗಳ ಮುಂಚೆ ತಮ್ಮ ಡಾಕ್ಟರ್ಸ್ ಗಳ ಹತ್ರ ಸಲಹೆ ಪಡೆದು ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಅವರ ಸಲಹೆ ಪ್ರಕಾರ ನಾವು ಮೆಡಿಸಿನ್ ಗಳನ್ನ ಆಲ್ಟರ್ ಮಾಡುವುದರಿಂದ ಉಪವಾಸವನ್ನು ಇರಬಹುದು. ಶುಗರ್ ಪೇಷಂಟ್, ಎಸ್ಪೆಷಲಿ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೇವೆ ಅವರಿಗೆ, ಅಥವಾ ಅನಂತಿತ ಅನ್ಕಂಟ್ರೋಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ ಅವರಿಗೆ, ಇನ್ನೊಂದು ಹೈಪೋಗ್ಲೈಸೆಮಿಕ್ ಅನ್ಅವೇರ್ನೆಸ್ ಅಂತ ಹೇಳ್ತೇವೆ, ಶುಗರ್ ಇದೆ ಅವರಿಗೆ, ಶುಗರ್ ಕಡಿಮೆ ಆಗೋದವ್ರಿಗೆ ಗೊತ್ತೇ ಆಗೋದಿಲ್ಲ, ಅಂತವ್ರು ಶುಗರ್ ಪೇಷಂಟ್ಗಳು ಉಪವಾಸ ಬಿಡಬಹುದು. ನಾರ್ಮಲ್ ಶುಗರ್ ಯಾವುದು HbA1c ಅಂತ ಹೇಳ್ತೀವಿ, ಆವರೇಜ್ ಶುಗರ್ 6.5 ಮತ್ತು 8.5 ಮಧ್ಯದಲ್ಲಿ ಇರುತ್ತೋ ಅವರು ಉಪವಾಸ ಇರಬಹುದು. ಡಯಾಲಿಸಿಸ್ ಪೇಷಂಟ್ ಕೂಡ ಉಪವಾಸ ಇರಬಹುದು. ಅವರಿಗೆ ಈಗ ತುಂಬಾ ಸುಲಭವಾಗಿದೆ, ಯಾವ ದಿನ ಅವರ ಡಯಾಲಿಸಿಸ್ ಇರುತ್ತದೋ ಆ ದಿನ ಉಪವಾಸ ಬಿಡಬಹುದು, ಅಥವಾ ಉಪವಾಸ ಬಿಟ್ಟ ನಂತರ ಇಫ್ತಾರ್ ನಂತರ ಡಯಾಲಿಸಿಸ್ ಮಾಡಿಸಿಕೊಳ್ಳಬಹುದು. ಇದೇ ತರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ 6 ತಿಂಗಳ ನಂತರ ಉಪವಾಸ ಇರಬಹುದು. ಕೆಲವು ಜನರಿಗೆ ಮೂತ್ರನಾಳದ ಕಲ್ಲು ಇರುತ್ತದೆ, ಈ ಕಲ್ಲು ಇರೋದ್ರಿಂದ ಪದೇ ಅವರಿಗೆ ಹೊಟ್ಟೆ ನೋವು ಬರುತ್ತದೆ. ಈ ಉಪವಾಸ ಇರೋದ್ರಿಂದ ಡಿಹೈಡ್ರೇಷನ್ ಆಗಿ ಈ ಕಲ್ಲು ನೋವು ಜಾಸ್ತಿ ಆಗುತ್ತದೆ, ಯೂರಿಟ್ರಿಕ್ ಕೋಲಿಕ್ ಅಂತ ಹೇಳ್ತೇವೆ. ಇವರು ಕೂಡ ಪಾಲಕ್ ಸೊಪ್ಪನ್ನು ಉಪಯೋಗಿಸದೆ, ಆಲೂಗಡ್ಡೆ ಉಪಯೋಗಿಸದೆ, ತಂಪಾದ ಪಾನೀಯ ಉಪಯೋಗಿಸಿದ್ರೆ ಈ ಕಲ್ಲುಗಳು ಬರುವುದಿಲ್ಲ, ಮತ್ತು ನೀರು ಜಾಸ್ತಿ ಕುಡಿದ್ರಿಂದ ಕಲ್ಲು ಮೂತ್ರಕೋಶದಿಂದ ಹೊರಗೆ ಬಂದು ಬಿಡುತ್ತದೆ. ಗರ್ಭವತಿ ಮಹಿಳೆಯರು ಕೂಡ ಉಪವಾಸ ಇರುವುದು ಒಳ್ಳೆಯದು. ಯಾಕಂದ್ರೆ ನಾವು ಏನು ಆಮಾಲ್ ಮಾಡ್ತೀವೋ ನಮ್ಮ ಒಳ್ಳೆಯ ಆಮಾಲ್ನ ಎಫೆಕ್ಟ್ ನಮ್ಮ ಭ್ರೂಣದ ಮೇಲೆ, ನನ್ನ ಮಗುವಿನ ಮೇಲೆ ಬೀಳುತ್ತದೆ. ಆದ ಕಾರಣ ನಾವು ಉಪವಾಸ ಇರುವುದು ಒಳ್ಳೆಯದು. ಕೆಲವು ಗರ್ಭಿಣಿಗರಿಗೆ ಕಾಂಪ್ಲಿಕೇಶನ್ಸ್ ಇರ್ತವೆ, ಇದಕ್ಕೆ ನಾವು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಈ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಇರುವವರಿಗೆ, ಯಾರಿಗೆ
ಶುಗರ್ ಬಂದ್ಬಿಟ್ಟಿದೆ, ಅಥವಾ BP ಬಂದ್ಬಿಟ್ಟಿದೆ, ಅಥವಾ ಮಗುವಿನ ಬೆಳವಣಿಗೆ ಕುಂಠಿತವಾಗಿದೆ, ಇಂಟ್ರಾ ಯೂಟರೈನ್ ಗ್ರೋತ್ ರಿಟಾರ್ಡೇಷನ್ ಅಂತ ಹೇಳ್ತೇವೆ ಅವರಿಗೆ, ಅಥವಾ ನೀರಿನ ಅಂಶ ಯುಟ್ರಸ್ ನೀರಿನ ಅಂಶ ಕಡಿಮೆ ಆಗ್ಬಿಡುತ್ತೆ, ಗರ್ಭಾಶಯದಲ್ಲಿ ನೀರಿನ ಅಂಶ ಕಡಿಮೆ ಆಗ್ಬಿಡುತ್ತೆ, ನಾವು ಆಲಿಗ್ಯೋ ಅಮ್ನಿಯೋಸಿಸ್ ಅಂತ ಹೇಳ್ತೇವೆ ಇವರಿಗೆ, ಅಥವಾ ಸ್ಟಾರ್ಟಿಂಗ್ 2-3 ಮಂತ್ಸ್ ಅಲ್ಲಿ ಪ್ರೆಗ್ನೆಂಟ್ ಆಗಿದ ತಕ್ಷಣ ಅವರಿಗೆ ಬಾರಿ ಅತಿಯಾದ ವಾಂತಿ ಬರುತ್ತೆ, ವಾಕರಿಕೆ ಬರುತ್ತೆ, ಏನು ಹೊಟ್ಟೆಯಲ್ಲಿ ಸೇರೋದಿಲ್ಲ, ಇದಕ್ಕೆ ನಾವು ಹೈಪರೆಮಿಸಿಸ್ ಗ್ರಾವಿಡಾರಮ್ ಅಂತ ಹೇಳ್ತೇವೆ. ಈ ಕೆಲವು ಗರ್ಭಿಣಿಯರು ಉಪವಾಸ ಬಿಡಬಹುದು. ಹಾರ್ಟಿನ ಪೇಷಂಟು, ಬೈಪಾಸ್ ಆಗಿರೋ ಪೇಷಂಟು, ಸ್ಟೆಂಟ್ ಆಗಿರೋ ಪೇಷಂಟು ಉಪವಾಸ ಇರುವುದು ಒಳ್ಳೆಯದು, ಉಪವಾಸ ಇರಬಹುದು. ಯಾವ ಪೇಷಂಟ್ಸ್ಗೆ ನಾವು ಅಸ್ತಮಾ ಇದೆಯೋ ಅವರು ಇನ್ಹೇಲರ್ಸ್ ಯೂಸ್ ಮಾಡ್ತಿದಾರೋ, ಅಗರ್ ಇನ್ಹೇಲರ್ಸ್ ಕಂಟ್ರೋಲ್ ಅಲ್ಲಿ ಇದೆ, ಅಸ್ತಮಾ ಕಂಟ್ರೋಲ್ ಇದೆ, ದಿನಕ್ಕೆ 2 ಅಥವಾ 3 ಬಾರಿ ಇನ್ಹೇಲ್ ಯೂಸ್ ಮಾಡೋದ್ರಿಂದ ಅವರಿಗೆ ಕಂಟ್ರೋಲ್ ಬರ್ತಾ ಇದೆ, ಇವರು ಕೂಡ ಸೆಹರಿ ಮತ್ತು ಇಫ್ತಾರಲ್ಲಿ ಇನ್ಹೇಲರ್ಸ್ ಯೂಸ್ ಮಾಡಿ ಉಪವಾಸ ಇರಬಹುದು. ನಾರ್ಮಲ್ ಆಗಿ ನಾವು ಮೆಡಿಸಿನ್ಸ್ ತಗೊಳ್ಬೇಕಾದ್ರೆ ಈ ತರ ಪ್ರಿಸ್ಕ್ರಿಪ್ಷನ್ ಇರುತ್ತೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಈ ಬೆಳಿಗ್ಗೆ 1, ಮಧ್ಯಾಹ್ನ ಇಲ್ಲ, ಸಂಜೆ ಇಲ್ಲ, ಇದೇ ತರ ಬೆಳಿಗ್ಗೆ ಇಲ್ಲ, ಮಧ್ಯಾಹ್ನ ಇಲ್ಲ, ಸಂಜೆ ಇಲ್ಲ. ಉಪವಾಸದ ಸಮಯದಲ್ಲಿ ಬೆಳಿಗ್ಗೆ ತಗೊಳ್ಳುವಂತ ಮಾತ್ರೆಯನ್ನು ಸೆಹರಿಲಿ ತಗೋಬೇಕು, ಮಧ್ಯಾಹ್ನ ಮತ್ತು ರಾತ್ರಿ ತಗೊಳ್ಳುವಂತ ಮಾತ್ರೆಗಳನ್ನು ಇಫ್ತಾರಲ್ಲಿ ತೆಗೆದುಕೊಳ್ಳಬೇಕು. BP ಟ್ಯಾಬ್ಲೆಟ್ಸ್, ಬ್ಲಡ್ ಪ್ರೆಷರ್ ಟ್ಯಾಬ್ಲೆಟ್ಸ್ ಸೆಹರಿಗೆ ಯಾವಾಗ ನಾವು ಎದೊಳ್ತೀವೋ ಅವಾಗ ತೆಗೆದುಕೊಳ್ಳುವುದು ಒಳ್ಳೆಯದು. ಯಾಕೆಂದ್ರೆ BP ಟ್ಯಾಬ್ಲೆಟ್ಸ್ ಬಿಡೋದ್ರಿಂದ ಹೃದಯಾಘಾತ ಮತ್ತೆ ಮೆದುಳಿನಲ್ಲಿ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಕಾರಣದಿಂದ BP ಟ್ಯಾಬ್ಲೆಟ್ಸ್ ಬಿಡಬಾರದು, ಸೆಹರಿಲಿ ತೆಗೆದುಕೊಳ್ಳೋದು ಒಳ್ಳೆಯದು. ಹೃದಯದ ಟ್ಯಾಬ್ಲೆಟ್ಸ್ಗಳು ಕೂಡ ತೆಗೆದುಕೊಳ್ಳಬೇಕು, ಅದು ಬೆಳಿಗ್ಗೆ ಮತ್ತು ಸಂಜೆ ತೆಗೆದುಕೊಳ್ಳಬೇಕು. ಈ ಕೆಲವು ಟ್ಯಾಬ್ಲೆಟ್ಸ್ ಗಳನ್ನ ನಾವು ಡಾಕ್ಟರ್ ಹತ್ರ ಸಲಹೆ ಪಡೆದು ಲಾಂಗ್ ಆಕ್ಟಿಂಗ್ ನೈಟ್ರೇಟ್ಸ್ ಅಂತ ಹೇಳ್ತೇವೆ, ಇದನ್ನ ತಗೊಳ್ಳೋದ್ರಿಂದ ಎದೆ ನೋವು ಬರುವುದಿಲ್ಲ. ಇದು ರಕ್ತವನ್ನು ತೆಳ್ಳಗೆ ಮಾಡುವಂತಹ ಬ್ಲಡ್ ಥಿನ್ನಿಂಗ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೇವೆ. ಎಸ್ಪೆಷಲಿ ಸ್ಟೆಂಟ್ ಹಾಕಿರೋ ಪೇಷಂಟ್ಸ್ ಮತ್ತೆ ಬೈಪಾಸ್ ಹಾಕಿರೋ ಪೇಷಂಟ್ ಯಾವುದೇ ಕಾರಣಕ್ಕೆ ಇದನ್ನು ನಿಲ್ಲಿಸಬಾರದು. ಇದನ್ನ ತೆಗೊಳ್ಳೋದ್ರಿಂದ ಕೆಲವು ಸಮಯದಲ್ಲಿ ಅಸಿಡಿಟಿ ಆಗುತ್ತೆ. ಈ ಟ್ಯಾಬ್ಲೆಟ್ ಗಳನ್ನ ಇಫ್ತಾರಿ ತಗೊಳ್ಳೋದು ಒಳ್ಳೆಯದು. ಈ ಒಂದು ಟ್ಯಾಬ್ಲೆಟ್ ಬೆಲೆಂಡಾ ಅಂತ ಹೇಳ್ತೇವೆ, ಟಿಕಾಗ್ಲರ್, ಇದು 2 ಸಮಯ ತಗೋಬೇಕು. ಇದಕ್ಕೆ ನಾವು ಸೆಹರಿಲಿ ಮತ್ತು ಇಫ್ತಾರಿ ತೆಗೆದುಕೊಳ್ಳಬೇಕು. ಕೆಲವು ಕ್ಯಾಪ್ಸೂಲ್ಸ್ ಬರ್ತವೆ, ಈ ಕ್ಯಾಪ್ಸೂಲ್ಸ್ ಗಳಿಂದ ಅಸಿಡಿಟಿ ಜಾಸ್ತಿ ಆಗುತ್ತೆ. ಕ್ಯಾಪ್ಸೂಲ್ ಗಳನ್ನು ಇಫ್ತಾರ್ನಲ್ಲಿ ತೆಗೆದುಕೊಳ್ಳೋದು ಒಳ್ಳೆಯದು. ಯಾರಿಗೆ ಹಾರ್ಟ್ ವಾಲ್ವ್ ಚೇಂಜ್ ಮಾಡಿರ್ತೀವೋ, ವಾರ್ಫರಿನ್ ಅಂತ ಟ್ಯಾಬ್ಲೆಟ್ ಅಥವಾ ಅಸಿಟಮ್ ಅಂತ ಟ್ಯಾಬ್ಲೆಟ್ ತಗೊಳ್ತಾ ಇರ್ತೀವೋ, ಇದನ್ನ ನಾವು ಬರೀ ಹೊಟ್ಟೆಲಿ ತೆಗೆದುಕೊಳ್ಳಬೇಕು. ನಾನು ಹೇಳ್ತೇನೆ, ರಾತ್ರಿ 8 ಗಂಟೆ ಮುಂಚೆ ಎಲ್ಲ ಊಟ ತಿಂಡಿ ಮುಗಿಸಿ ತರಾವಿ ಆದ ನಂತರ 10 ಗಂಟೆಗೆ ಈ ಟ್ಯಾಬ್ಲೆಟ್ ತೆಗೆದುಕೊಳ್ಳುವುದು ಸೂಕ್ತ. ಇದೇ ತರ ಇಂಜೆಕ್ಷನ್ 3 ವಾರಕ್ಕೆ ತಗೊಳ್ತಾರೆ. ಇಂಜೆಕ್ಷನ್ ತಗೊಳ್ಳೋದ್ರಿಂದ ಉಪವಾಸ ಮುರಿಯುವುದಿಲ್ಲ, ಉಪವಾಸ ಬಾಕಿ ಇರುತ್ತದೆ. ಮೂತ್ರವರ್ಧಕ ಲ್ಯಾಸಿಕ್ಸ್ ಅಂತ ಟ್ಯಾಬ್ಲೆಟ್ ಇರುತ್ತೆ. ತುಂಬಾ ಜನ ಲ್ಯಾಸಿಕ್ಸ್ ತಗೊಳ್ಳೋದ್ರ ಬಾರಿ ಯೂರಿನ್ ಹೋಗ್ಬೇಕಾಗುತ್ತೆ ಅಂತ ಟ್ಯಾಬ್ಲೆಟ್ಸ್ ನಿಲ್ಸ್ಬಿಡ್ತಾರೆ. ಈ ಹಾರ್ಟ್ ಪೇಷಂಟ್ಸ್, ಕಿಡ್ನಿ ಪೇಷಂಟ್ಸ್ ಇದನ್ನ ನಿಲ್ಸೋದ್ರಿಂದ ಅವರು ಹೃದಯಾಘಾತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಯೂರಿನ್ ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೋಸ್ಕರ ಇದನ್ನ ಡಾಕ್ಟರ್ ಹತ್ರ ಕೇಳಿ ಅರ್ಧ ಮಾಡಿಕೊಳ್ಳಬಹುದು. ಇದನ್ನ ನಾವು ಸೆಹರಿಲಿ ತಗೋಬಹುದು, ಇಫ್ತಾರಿ ತಗೋಬಹುದು. ಇಫ್ತಾರಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಬಾರಿ ವಜು ಮಾಡ್ಬೇಕಾಗುತ್ತೆ, ಅದೇನ್ ತೊಂದರೆ ಇಲ್ಲ. ಬಟ್ ನಮ್ಮ ಸವಲತ್ ಪ್ರಕಾರ ಇಫ್ತಾರಿ ಅಥವಾ ಸೆಹರಿಲಿ ತೆಗೆದುಕೊಳ್ಳಬಹುದು. ಈ ಟ್ಯಾಬ್ಲೆಟ್ಸ್ ತಗೊಳ್ಳೋಂತ ಪೇಷಂಟ್ಗಳು ಹೈಡ್ರೇಟೆಡ್ ಫುಡ್ ಅನ್ನ ತಗೊಳ್ಳೋದ್ರಿಂದ ಜಾಸ್ತಿ ಬಾಯಾರಿಕೆ ಆಗುವುದಿಲ್ಲ. ಥೈರಾಯ್ಡ್ ಟ್ಯಾಬ್ಲೆಟ್ಗಳು ಬರೀ ಹೊಟ್ಟೆಲಿ ತೆಗೆದುಕೊಳ್ಳಬೇಕು. ಸೊ ನಾನು ನನ್ನ ಪೇಷಂಟ್ ಹೇಳ್ತೀನಿ, ಬರೀ ಹೊಟ್ಟೆಲಿ ತೆಗೆದ ಟ್ಯಾಬ್ಲೆಟ್ ತಹಜುದಲ್ಲಿ ಎದೊಳಿ, ತಹಜುದ್ನಲ್ಲಿ ಎದ್ದು ಬಿಟ್ಟು ಎದ್ದಿದ ತಕ್ಷಣ ಒಂದು ಗ್ಯಾಸಿನ ಟ್ಯಾಬ್ಲೆಟ್ ತಗೊಳ್ಳಿ, ಒಂದು ಶುಗರ್ ಟ್ಯಾಬ್ಲೆಟ್ ತಗೊಳ್ಳಿ, ಮತ್ತೆ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಂಡು 20 ನಿಮಿಷ ಗ್ಯಾಪ್ ಕೊಟ್ಟಿ 20 ನಿಮಿಷದಲ್ಲಿ ತಹಜುದ್ ನಮಾಜ್ ಮಾಡಿ ಕುರಾನ್ ಓದಿ. ಯಾಕಂದ್ರೆ ಅಲ್ಲಾಹನ ಸ್ವಾಮೀಪ್ಯಕ್ಕೆ ತಹಜುದ್ನಲ್ಲಿ ಕುರಾನ್ ನೋಡಿ ಪಡೆಯುವುದರಿಂದ ಸಾಮೀಪ್ಯ ಸಿಗುತ್ತದೆ. ಅದಾದ 20 ನಿಮಿಷ ನಂತರ ಸೆಹರಿ ಮಾಡುವುದು ಒಳ್ಳೆಯದು. ಮಧುಮೇಹ ಶುಗರ್ ಪೇಷಂಟ್ಸ್ ಏನು ಮಾಡಬೇಕು? ಶುಗರ್ ಪೇಷಂಟ್ಸ್ ಇಫ್ತಾರ್ನಲ್ಲಿ ಖರ್ಜೂರ ಮತ್ತು ನೀರಿನಿಂದ, ಹಣ್ಣಿನಿಂದ ಉಪವಾಸ ಬಿಟ್ಟು ಶುಗರ್ ಇಂಜೆಕ್ಷನ್ ಮತ್ತೆ ಶುಗರ್ ಟ್ಯಾಬ್ಲೆಟ್ ತಗೊಂಡು ಇಫ್ತಾರಿ ನಮಾಜ್ ಮುಗಿಸಿ ಆಮೇಲೆ ಇಫ್ತಾರಿ ಮಾಡುವುದು ಒಳ್ಳೆಯದು. ಅತಿಯಾಗಿ ಸೇವಿಸುವುದರಿಂದ ಏನಾಗುತ್ತೆ, ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಾರ್ಮಲ್ ಆಗಿ ಶುಗರ್ ಪೇಷಂಟ್ ನಾವು ಜಾಸ್ತಿ ಇಂಜೆಕ್ಷನ್ಸ್ ಬೆಳಿಗ್ಗೆ ಕೊಡ್ತೇವೆ, ಜಾಸ್ತಿ ಟ್ಯಾಬ್ಲೆಟ್ಸ್ ಬೆಳಿಗ್ಗೆ ಕೊಡ್ತೇವೆ, ಕಡಿಮೆ ಸಂಜೆ ಕೊಡ್ತೇವೆ. ಈ ರಂಜಾನ್ ತಿಂಗಳಲ್ಲಿ ಸೆಹರಿಲಿ ಕಡಿಮೆ ತಗೋಬೇಕು, ಇಫ್ತಾರಿಯಲ್ಲಿ ಜಾಸ್ತಿ ತಗೋಬೇಕು. ತದ್ವಿರುದ್ಧ ಮಾಡ್ಕೊಂಡ್ರೆ ಆಗ್ಬಿಡುತ್ತೆ ನಿಶಾ. ಈ ಒಂದು ಗ್ಲೂಕೋಮೀಟರ್ ಅಂತ ಹೇಳ್ತೇವೆ, ಈ ಗ್ಲೂಕೋಮೀಟರ್ ಇಂದ ಶುಗರ್ ನಾವು ಚೆಕ್ ಮಾಡ್ಕೊಳ್ತಾ ಇರಬಹುದು. ಶುಗರ್ ಕಡಿಮೆ ಆಗೋದ್ರಿಂದ ನಾವು ಉಪವಾಸ ಬಿಡಬಹುದು. ಶುಗರ್ ಕಡಿಮೆ ಆಗದೆ ಇರಂಗೆ ಏನ್ ಮಾಡ್ಬೇಕು? ಹೇಳಿದ್ರ ಪ್ರಕಾರ
ಸಂಕೀರ್ಣ ಕಾರ್ಬೋಹೈಡ್ರೇಟ್ ಯುಕ್ತ ಊಟವನ್ನು ಉಪಯೋಗಿಸಬೇಕು. ಬಹುಧಾನ್ಯದ ರೊಟ್ಟಿ, ಗೋಧಿ ರೊಟ್ಟಿ, ಬಾಜೆ ರೊಟ್ಟಿ, ಸೋಜಿ, ರವೆ, ಓಟ್ಸ್ ಇದನ್ನ ಉಪಯೋಗಿಸಬೇಕು. ಈ ಹಣ್ಣುಗಳು ಪಪ್ಪಾಯ, ಕಿತ್ತಳೆ, ಸೇಬೆ ಹಣ್ಣು, ಸೌತೆಕಾಯಿ, ಖರ್ಜೂರ, ಮೊಸರು ಇದನ್ನ ತಿನ್ನಬೇಕು. ಹೊಟ್ಟೆ ತುಂಬಾ ಊಟ ಮಾಡೋದ್ರಿಂದ ಸೇರಿ ಆಗಿದ ತಕ್ಷಣ ಅಥವಾ ಇಫ್ತಾರ್ ಆಗಿದ ತಕ್ಷಣ ತುಂಬಾ ಜನಕ್ಕೆ ಪ್ರಾಬ್ಲಮ್ಸ್ ಬರುತ್ತೆ. ಏನಕ್ಕೆ ಬರುತ್ತೆ ಅಂದ್ರೆ ಹೆಚ್ಚು ಗ್ಲೂಕೋಸ್ ಬಾಡಿಲಿ ಬಂದಿದ ತಕ್ಷಣ ಹೆಚ್ಚು ಇನ್ಸುಲಿನ್ ರಿಲೀಸ್ ಆಗುತ್ತೆ. ಹೆಚ್ಚು ಇನ್ಸುಲಿನ್ ರಿಲೀಸ್ ಆಗಿದ ತಕ್ಷಣ ಶುಗರ್ ಕಡಿಮೆ ಆಗಿ ಹೈಪೋಗ್ಲೈಸೆಮಿಯಾ ಆಗುತ್ತೆ, ಹೊಟ್ಟೆ ಜಾಸ್ತಿ ಹಸುವು ಆಗುತ್ತೆ, ಮತ್ತೆ ನಾವು ಜಾಸ್ತಿ ಊಟ ಮಾಡ್ಬೇಕಾಗುತ್ತೆ. ಆದ್ದರಿಂದ ಹೊಟ್ಟೆ ಜಾಸ್ತಿ ಊಟ ಮಾಡೋದ್ರಿಂದ, ಹೊಟ್ಟೆ ತುಂಬಾ ಊಟ ಮಾಡೋದ್ರಿಂದ ಶುಗರ್ ಏರುಪೇರು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ಸೆಹರಿಲಿ ಆಗ್ಲಿ ಇಫ್ತಾರ್ಲಿ ಆಗ್ಲಿ ಹೊಟ್ಟೆ ತುಂಬಾ ಊಟ ಮಾಡೋದು ಒಳ್ಳೆಯದ್ ಅಲ್ಲ. ಇನ್ಸುಲಿನ್ ಡೋಸ್ ನ ನಾವು ಡಾಕ್ಟರ್ ಸಲಹೆ ಪಡೆದು ಕಡಿಮೆ ಮಾಡ್ಕೊಳ್ಳಬೇಕು. ಇದ್ರೆ ನಾವು ಯಾವ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಿರ್ತೀವೋ, ಈ ಡಯಾನಿಲ್, ಗ್ಲೂಕೋರೈಡ್, ಯುಗ್ಲೂಕಾನ್ ಇದನ್ನ ಕೂಡ ರಂಜಾನ್ ಮಾಸದಲ್ಲಿ ಕಡಿಮೆ ಮಾಡ್ಕೊಳ್ಬೇಕು. ನಾನು ನನ್ನ ಪೇಷಂಟ್ಸ್ ಹೇಳ್ತೇವೆ ನೋಡಿ, 11 ತಿಂಗಳು ಕಂಟ್ರೋಲ್ ಇತ್ತು, 1 ತಿಂಗಳು ಕಂಟ್ರೋಲ್ ಇಲ್ಲ, ಶುಗರ್ ಏನು ಆಗೋದಿಲ್ಲ, ಏನು ಆಗೋದಿಲ್ಲ, ಕಯಾಮತ್ ಬಂದ್ಬಿಡೋದಿಲ್ಲ. 1 ತಿಂಗಳು ಕಂಟ್ರೋಲ್ ಆಗಿಲ್ಲ, ಏನು ತೊಂದರೆ ಇಲ್ಲ, ಬಟ್ ಆಮಾಲ್ ಮಾಡಿ ಇನ್ಶಾಲ್ಲ 1 ತಿಂಗಳ ನಂತರ ಮತ್ತೆ ಕಂಟ್ರೋಲ್ ಮಾಡಿಕೊಳ್ಳಬಹುದು. ಸಕ್ಕರೆ ಕಡಿಮೆ ಆಗುವ ಲಕ್ಷಣಗಳು ಏನಿರ್ತವೆ? ನಾರ್ಮಲ್ ಆಗಿ ನಾವು ಯಾರಿಗೆ ಸಕ್ಕರೆ ಕಡಿಮೆ ಆಗುತ್ತೆ ಅವ್ರಿಗೆ ಬೆವರು ಬರುತ್ತೆ, ಅವ್ರು ಬೀಳ್ಸ್ಕೊಳ್ ಬಿಡ್ತಾರೆ, ತುಂಬಾ ಕೋಪ ಬರುತ್ತೆ, ಕಿರಿಕಿರಿ ಪಿರಿಪಿರಿ ಮಾಡ್ತಿರ್ತಾರೆ, ಮತ್ತೆ ನಿದ್ದೆ ಜಾಸ್ತಿ ಬರುತ್ತೆ, ತಲೆ ಚಕ್ರ ಬರುತ್ತೆ, ಹಸುವು ಜಾಸ್ತಿ ಆಗುತ್ತೆ, ಕೆಲವು ಸಮಯದಲ್ಲಿ ಮೂರ್ಛೆ ಕೂಡ ಹೋಗ್ತಾರೆ. ಈ ಸಮಯದಲ್ಲಿ ಉಪವಾಸ ಬಿಡಬಹುದು. ಇದೇ ತರ ಸಕ್ಕರೆ ಜಾಸ್ತಿ ಆದ್ರೆ ಬಾಯಿ ಒಣಗುತ್ತೆ, ಬಾಯಾರಿಕೆ ಆಗುತ್ತೆ, ಬಲಹೀನತೆ ಬರುತ್ತದೆ, ತಲೆನೋವು, ತಲೆ ಸುತ್ತು ಬರುತ್ತದೆ, ಕಣ್ಣು ಮೊಬ್ಬು ಆದಂಗಾಗಿ ತಲೆ ಚಕ್ರ ಬರುತ್ತದೆ. ಇವರು ಶುಗರ್ ಚೆಕ್ ಮಾಡಿ ನೋಡ್ಕೊಳ್ಳಬೇಕು. ಶುಗರ್ ಜಾಸ್ತಿ ಇದ್ರೆ ಉಪವಾಸ ಬಿಡೋ ಅವಶ್ಯಕತೆ ಇಲ್ಲ. ಹಾಸ್ಪಿಟಲ್ಗೆ ಹೋಗಿ IV ನಾರ್ಮಲ್ಸ್ ತಗೊಂಡ್ರೆ ಉಪವಾಸ ಬಾಕಿ ಇರುತ್ತೆ, ಈ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗ್ಬಿಡುತ್ತೆ. ಈ ಕಾರಣಗಳಿಂದ ಉಪವಾಸ ಮುರಿಯುವುದಿಲ್ಲ. ನೋವಿನ ಇಂಜೆಕ್ಷನ್, ಗ್ಯಾಸಿನ ಇಂಜೆಕ್ಷನ್, ನಾರ್ಮಲ್ ಸಲಹೆಯನ್ನು ನಾವು ಬಾರಿ ಸಕ್ಕರೆ ಗ್ಲೂಕೋಮೀಟರ್ ಪರೀಕ್ಷೆ ಮಾಡಿದ್ರೆ ಉಪವಾಸ ಏನು ತೊಂದರೆ ಆಗೋದಿಲ್ಲ. ನಾನು ನನ್ನ ಪೇಷಂಟ್ ಹೇಳ್ತೀನಿ ನೋಡಿ, ಅಲ್ಹಮ್ದುಲಿಲ್ಲಾಹ್ ತುಂಬಾ ಜನ ಈ ರಂಜಾನ್ ತಿಂಗಳಲ್ಲಿ ಸ್ಮೋಕಿಂಗ್ ಮಾಡೋದಿಲ್ಲ, ಹಜ್ಜಿನ 40 ದಿನಗಳು ಸ್ಮೋಕಿಂಗ್ ಮಾಡೋದಿಲ್ಲ. ಇದು ಒಂದು ಒಳ್ಳೆಯ ಸಮಯ. ನಮ್ಮ ಈ ನಾವು ಏನು ಸ್ಮೋಕಿಂಗ್ ಮಾಡ್ತೀವೋ ಇದು ಖರ್ಚು ನಾವು ಅಲ್ಲ ಹಾಗೆ ಜವಾಬ್ ಕೊಡ್ಬೇಕಾಗ್ತದೆ. ಇದು ಒಳ್ಳೆಯ ನಮಗೆ ಸಮಯ. ಈ ಸಮಯದಲ್ಲಿ ಯಾವತ್ತೂ ನಾವು ಬೇರೆ ಕೆಟ್ಟ ಅಭ್ಯಾಸಗಳಿಂದ ನಾವು ತೋಬ ಮಾಡ್ತೀವೋ ಇದೇ ತರ ನಮಗೆ ಇಚ್ಛಾಶಕ್ತಿ ಇರುತ್ತೆ. ಈ ಇಚ್ಛಾಶಕ್ತಿನ ನಾವು 12 ಗಂಟೆಯಿಂದ 14 ಗಂಟೆವರೆಗೂ ಸ್ಮೋಕ್ ಮಾಡದೇ ಇರ್ತೇವೆ. ಈ ಇಚ್ಛಾಶಕ್ತಿನ ಉಪಯೋಗಿಸಿ ಸ್ಮೋಕ್ ನಿಂದ ಕಂಪ್ಲೀಟ್ ಆಗಿ ತೋಬ ಮಾಡಿಕೊಳ್ಳುವುದು ಒಳ್ಳೇದಂತ ಹೇಳಿ ನಾವು ಅವರಿಗೆ ಮೋಟಿವೇಟ್ ಮಾಡ್ತೇವೆ. ಮಾಷಾಅಲ್ಲಾ ತುಂಬಾ ಜನ ಈ ರಂಜಾನ್ ಬರ್ಕತ್ತಿಂದ ಸ್ಮೋಕ್ ಅನ್ನು ತ್ಯಜಿಸುತ್ತಾರೆ. ಈ ಎಲ್ಲ ಒಳ್ಳೆಯದು ಏನು ನಮ್ಮ ಮುಂದೆ ಬಂತೋ ಇದು ಅಲ್ಲಾಹನ ಕೃಪೆಯಿಂದ, ಅಲ್ಲಾಹನ ಕರುಣೆಯಿಂದ. ಇದರಲ್ಲಿ ಏನು ಏರುಪೇರು ಆಗಿದೆಯೋ ಅದು ನನ್ನ ದುರ್ಬಲತೆಯಿಂದ ಅಲ್ಲ, ಇದನ್ನ ಮಾಫ್ ಮಾಡಿ ನಮ್ಮ ಈ ಆಮಾಲ್ಗಳನ್ನು ಅಲ್ಲ ಕಬೂಲ್ ಮಾಡಿ ಬರುವಂತ ರಂಜಾನ್ ನಮಗೆ ರಾಹತ್ತಾಗಿ, ರೆಹಮತ್ತಾಗಿ, ಅಲ್ಲಾಹನ ಸಾಮೀಪ್ಯವನ್ನು, ಅಲ್ಲಾಹನ ರಜಾವನ್ನು ಪಡೆಯುವಂತ ನಬಿಯ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ನಮ್ಮ ಪ್ರೀತಿ ಜಾಸ್ತಿ ಆಗುವಂತೆ ನಮಗೆ ಖೈರ್ ಬರ್ಕತ್ ಬರಲಿ ಅಂತ ದುವಾ ಮಾಡ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. माशाल्लाह डॉक्टर नौशाद अहमद साहब बहुत अच्छी तरह से हम लोग को समझाया है। पहली बात यह है कि बहुत शॉर्ट नोटिस में डॉक्टर हमारे इनविटेशन को कबूल करके प्रिपेयर होकर जब जो बातें हमें कही बहुत काबिल तारीफ है। बहुत बारीकियों से जो है रमजान के टाइम हो उसके बाद का भी हो, साइंटिफिक वे में बहुत खूबसूरती से उन्होंने समझाया हमें। ये मौका हमारे ट्रस्टी और वाइस प्रेसिडेंट डॉक्टर रिजवान अहमद साहब हमें क्रिएट करवा के दिए। उनके क्लासमेट भी हैं और उसके बाद में जो है ना उनके अभी तक के हमदर्दों में एक है। शुक्रिया डॉक्टर रिजवान साहब का कि इस तरह का मौका अता फरमाए, और डॉक्टर साहब का भी कि बहुत बारीकियों से जो है ना हमें चीज़ें समझाए। ವೆಬಿನಾರ್ ಹೇಳಿದ ತಕ್ಷಣ 2 ಸ್ಪೀಕರ್ನವರು ನಮ್ಮ ಮುಂದೆ ಮಾತಾಡಿದ್ದಾರೆ. ಅವರ ಮಾತು ಕೇಳಿದ ನಂತರ ನಮ್ಮ ಗೆಸ್ಟ್ನವರಲ್ಲಿ ಏನಾದರೂ ಕ್ವಶನ್ಸ್ ಇರಬಹುದು. ನಾವು ಇದನ್ನು ಚುಟ್ಕಾಗಿ 5 ಕ್ವಶನ್ ತಕೊಂಡು ಅದರ ಆನ್ಸರ್ ನಮ್ಮ ಸ್ಪೀಕರ್ನವರು ಕೊಡ್ತಾರೆ. ಇನ್ನು ಮುಂದೆ ಫರ್ದರ್ ಕ್ವಶನ್ಸ್ ಎಲ್ಲ ಇದ್ರೆ ಅದನ್ನು
ನಮ್ಮ ಗ್ರೂಪ್ ನಲ್ಲಿ ಹಾಕ್ಬಹುದು. ಹಾಕಿ ಅದರ ಉತ್ತರವನ್ನು ನಾವು ನಿಮ್ಗೆ ತಲುಪಿಸ್ತೇವೆ. ಕ್ವಶನ್ ಆನ್ಸರ್ ಸೆಷನ್ಗೆ ನಾನು ಜನಾಬ್ ಸಲೀಂ ಅಲ್ತಾಫ್ ಅವರನ್ನು ಇನ್ವೈಟ್ ಮಾಡ್ತಾ ಇದ್ದೇನೆ. ಜನಾಬ್ ಸಲೀಂ ಅಲ್ತಾಫ್ ಅವರು ಈ ಸೆಷನ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಹುಸೇನ್ ಸಾಹೇಬ್ರೆ. ಡಾಕ್ಟರ್ ಸಾಹೇಬ್ರೆ, ತಾವು ಸ್ಕ್ರೀನ್ ಶೇರಿಂಗ್ ಅನ್ನು ಡಿಸೇಬಲ್ ಮಾಡ್ತೀರಾ? ಸ್ಕ್ರೀನ್ ಶೇರಿಂಗ್ ಡಾಕ್ಟರ್ ಸಾಹೇಬ್ ಹೌದು, ಸ್ಟಾಪ್ ಮಾಡ್ತೀರಾ? ತುಂಬಾ ಧನ್ಯವಾದಗಳು ವೈದ್ಯರೇ. ನೀವು ಭಾರಿ ಒಳ್ಳೆಯ ರೀತಿಯಲ್ಲಿ ರಂಜಾನ್ ನಲ್ಲಿ ಯಾವ ರೀತಿಯ ಆಹಾರ ಪದ್ಧತಿಯನ್ನು ನಾವು ಅಳವಡಿಸಿಕೊಡ್ಬೇಕಂತ ಹೇಳಿ ನೀವು ಒಳ್ಳೆಯ ರೀತಿಯಿಂದ ಹೇಳಿಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ಈಗ ನಾನು ಪ್ರೇಕ್ಷಕರಲ್ಲಿ ವಿನಂತಿ ಮಾಡುವುದು ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ತಾವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು. ಇಲ್ಲಾಂದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ, ಆಗ ನಾವು ನಿಮ್ಗೊಂದು ಅವಕಾಶವನ್ನು ಕೊಡುತ್ತೇವೆ. ಕ್ವಶನ್ ಅಂಡ್ ಆನ್ಸರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಡಾಕ್ಟರ್ ರಿಜ್ವಾನ್ ಸಾಹೇಬ್ರ ಹತ್ರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಾನು ಕೋರಿಕೊಳ್ಳುತ್ತೇನೆ. ಡಾಕ್ಟರ್ ರಿಜ್ವಾನ್ ಸಾಹೇಬ್ರು, ತಾವು ಒಂದು 5 ನಿಮಿಷಗಳಲ್ಲಿ ತಮ್ಮ ಅನಿಸಿಕೆ ಈ ಒಂದು ರಂಜಾನ್ ಬಗ್ಗೆ ಹಂಚಿಕೊಳ್ಳುತ್ತೀರಾ? ಡಾಕ್ಟರ್ ರಿಜ್ವಾನ್ ಸಾಹೇಬ್ರು ಈಗ ಡ್ಯೂಟಿಯಲ್ಲಿ ಇದ್ದಾರೆ. ಅವರು ಏನೋ ಕೇಸ್ ಇದೆ, ಅದರ ಮಧ್ಯೆನೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಡಾಕ್ಟರ್ ರಿಜ್ವಾನ್ ಸಾಹೇಬ್ರೆ. ಮ್ಯೂಟ್ ಆಗಿದೆ, ಅವರದು ಮ್ಯೂಟ್ ಆಗಿದೆ. ಓಕೆ ಬಂದಿದ್ದಾರೆ ಡಾಕ್ಟರ್ ಈಗ. जी, अस्सलाम वालेकुम रहमतुल्लाहि व बरकातहू। वालेकुम सलाम। मैं उर्दू में ही बात करूंगा इंशाल्लाह। ठीक है जी। अल्हम्दुलिल्लाह हम लोग माशाल्लाह आज हमारे 2 स्पीकर से माशाल्लाह बहुत मुफीद बातें हमें सुनने को मिली। एक हमारे मौलाना ज़मीर अहमद साहब रशादी, जिन्होंने रमज़ान के ताल्लुक से बहुत सारे इम्पोर्टेंट नोट्स हमें दिए हैं, अल्हम्दुलिल्लाह। मैं उनका शुक्र अदा करूँगा। और दूसरी बात, हमारे आज के रिसोर्स पर्सन डॉक्टर नौशाद अहमद पीरान मेरे सबसे ख़ास साथी हैं, हमारे दोस्त हैं, मेरे क्लासमेट हैं MBBS के। तो उनसे माशाल्लाह आज बहुत अच्छी बात रमज़ान के ताल्लुक से बहुत सारे हमें जो चीज़ें मालूम नहीं होती है रमज़ान के ताल्लुक से, बहुत सारे गलत फहमियाँ भी होती हैं और ज़रा चीज़ें यानी याद दहानी के तौर पर भी बहुत सारी चीज़ें हमें आज सुनने को मिली है। तो मैं उनका भी शुक्र अदा करूँगा, क्योंकि वो इतने बिजी कंसल्टेंट होने के बावजूद हमारे आज के प्रोग्राम में शिरकत किए। हमारे शॉर्ट नोटिस पर उन्होंने लब्बैक करके माशाल्लाह एक अच्छा PPA ये प्रेजेंटेशन भी किए। हालांकि बहुत सारे इलेबोरेट करके बात कर सकते थे, क्योंकि हमारा टाइम शेड्यूल आधा घंटे का था, तो उसमें बहुत सारी चीज़ें कवर करने की कोशिश की है अल्हम्दुलिल्लाह। बहुत सारे चीज़ें जो हमें जो मालूम नहीं होती हैं वो आज हमें क्लियर किए गए। जैसे कि इफ्तारी के वक्त हमारे लोगों के अंदर क्या है कि वो चटपटे खाने का, बजे खाने का और बहुत सारे ऐसे तली हुई चीज़ें खाने का जो आदत लोगों के अंदर है, और उसके बगैर इफ्तारी नहीं होती, वो भी हमारे एक जहन में बात होती है। हालांकि दे आर नॉट गुड फॉर आवर हेल्थ, क्योंकि सॉल्टेड है और फ्राइड आइटम्स। सो जैसे डॉक्टर साहब बताए कि हाइड्रेटेड थिंग्स वी हैव टू टेक मच। सो एक टेक होम मैसेज मेरे को मिला अल्हम्दुलिल्लाह इनके टॉक की वजह से
तो इंशाल्लाह उम्मीद करता हूँ कि ये वेबिनार माशाल्लाह सबको मुफीद होगा, क्योंकि रमज़ान हमारे लिए करीब है। इंशाल्लाह हम एकसां होकर इंशाल्लाह इसमें जो है सबसे ज़्यादा इससे इस्तिफादा हासिल करेंगे इंशाल्लाह। और उम्मीद करता हूँ कि ये जो आज का वेबिनार है वो रिकॉर्ड भी करेंगे और उसको एडिट करके इंशाल्लाह सोशल मीडिया में हम इसको सर्कुलेट करेंगे, ताकि दुनिया के कोने कोने तक ये बात पहुँचे और लोगों को एक हम फर्स्ट हैंड इंफॉर्मेशन दे सकें। और ये एक हमारा बहुत अच्छा इनिशिएटिव होगा। ऐसे ही प्रोग्राम्स हम एनएनओ की तरफ से इंशाल्लाह आइंदा बहुत सारे क्रिएटिव और इंफॉर्मेटिव टॉक्स दें, ताकि हम सब मिलके जो है बहुत बहुत शुक्रिया डॉक्टर रिजवान साहब, आप अपना बात रखने के लिए। मेरा एक सवाल था मौलाना साहब और डॉक्टर साहब दोनों के लिए, उसके बाद में सवाल जवाब का सिलसिला आगे बढ़ाएंगे। जैसे डॉक्टर रिजवान साहब ने बताया कि हम लोगों के जहन में ये है कि बिना फ्राइड फूड के इफ्तार नहीं होती है, जैसे कि बिना समोसा या कबाब के हम लोग इफ्तार सोच भी नहीं सकते। इस तरह का माहौल है। जब रमज़ान शुरू होता है मुसलमानों के मोहल्ले में, तो मतलब बहुत सारे दुकानें स्टार्ट हो जाती हैं और वो सब मैसेजेस इवन न्यूज़ चैनल्स लोग भी वही कर देते हैं कि रमज़ान मतलब इट्स ए मंथ ऑफ फ्राइड फूड, जैसे समोसा जैसे जो भी है। तो मेरे एक पर्सनल ओपिनियन में मुझे क्या लगता है बोले तो, अभी माशाल्लाह जो डॉक्टर साहब ने जो फूड हैबिट्स बताए हैं, अगर क्यों ना कुछ तरीके का फ्लायर या कुछ नोटिस बोर्ड में हम लोग डाल के रख दें हर मस्जिद में, ताकि जो हर रोजेदार को अपने दो देखने के बाद में उनके जहन में भी सही लगेगा कि क्या इफ्तार में खाना चाहिए, क्या सहरी के वक्त। ऐसा कुछ मेहनत हो रहा है क्या जनाब जमीर मौलाना साहब और डॉक्टर साहब? जी, इसमें अगर आप हम लोग तो बिल्कुल इंशाल्लाह। आप जो बोले वो बिल्कुल सही है। हम लोग रमज़ान के महीने को खाने पीने का महीना बनाते हैं, और हम लोगों का रमज़ान का इस्तेकबाल इस तरह होता है कि सुपरमार्केट में जाके ट्रॉली लेके बहुत सारा सामान भर के पुटिंग है और उसी तरह जो भी चीज़ें हैं, यानी हम समझते हैं रमज़ान की तैयारी, रमज़ान का इस्तेकबाल ये है कि सुपरमार्केट में जाके ट्रॉली भर के सामान ला के रख देना और बेहतरीन खाने पीने का निज़ाम करना रमज़ान के महीने में। और उसी तरह मीडिया भी उसको वैसे ही कवरेज करती है। अभी डॉक्टर साहब ने भी बताया और हदीस में भी है कि इफ्तारी जो है वो खजूर के ज़रिए से या पानी के ज़रिए से होना चाहिए। और हम लोग जो माहौल बनाए हैं ये तिब्बी एतबार से भी डॉक्टर साहब ने जैसे बताया गलत है, और शरई एतबार से भी सेहत के लिए भी, क्योंकि शरीयत जो है वो इंसान के सेहत के लिए जो मुफीद है वही चीज़ों की तालीम देता है। अब डॉक्टर साहब जो बताए उससे कितनी बहुत सारी बातें हमें मालूम हुई। कुरान और हदीस की रोशनी में वो बातें देखेंगे तो हमको बहुत उसका लगता है कि हर चीज़ में, इस्लाम की हर चीज़ में दीनी और दुनियावी दोनों फायदा है। बिल्कुल सही बोल रहे हैं आप, ऐसा इसके बारे में अवेयरनेस होना चाहिए। बहुत बहुत शुक्रिया मौलाना साहब। डॉक्टर साहब, इसके बारे में आपका कुछ राय है? असल में मैं मेरा जो ये बयान है ना, तो मैं हर पेशेंट जो आता है रमजान से पहले, मेरा ओपीडी बहुत रश रहता है, तो पिछले 3-4 साल से यही कोशिश करता हूँ हर पेशेंट को कैसे समझाऊं और कैसे बोलूं। तो लास्ट टाइम में मेरा एक पेशेंट है, वो डेंटिस्ट भी है, तो उन्होंने दरखास्त की, डॉक्टर साहब आप एक एक पेशेंट को समझाते बैठेंगे तो कितना वक्त लगेगा आपका, आप एक काम कीजिए कि टॉक दे दीजिए, तो टॉक देने के बाद इंशाल्लाह लोगों को बहुत फायदा होगा। तो इसलिए मैं ये टॉक प्रिपेयर किया, लास्ट टाइम दिया था मगर रमजान के दरमियान में था। तो ये असल में इसलिए इस बार हम लोग ये शुरू किया। अल्लाह आप लोगों को जज़ाय खैर दे। ये टॉक मैं इस बार काना में दिया, तो इतवार के दिन हम लोग फिर इसको उर्दू में इंशाल्लाह रिपीट कर रहे हैं, तो वो जमायत उलमाए हिंद के तरफ से वो ट्रांसमिट होगा। पिछले मतलब अल्लाह के फजल तकरीबन 5000 लोग उसको समाअत फरमाए, पता नहीं कितने लोगों को इससे फायदा हुआ। अगर अमल की नीयत से सुनेंगे और अमल करने की नीयत से सुनेंगे तो सही माने में
जब मैं टॉक प्रिपेयर किया मुझे खुद फायदा हुआ। ऐसा नहीं कि मैं सब कुछ जानता हूँ, ये टॉक की वजह से मुझे खुद फायदा हुआ। बहुत सारी चीजें जो हम लोग नहीं जानते थे, इसने पता चला कि ये बहुत फायदेमंद चीज है। हमारे बेंगलुरु में तो माशाल्लाह, मैं हमारे पेशेंट को कहता हूँ, भाई आपको क्या अल्लाह ने कह दिया है कि समोसे के बगैर अल्लाह आपके रोजे को कबूल नहीं करेगा? क्या समोसा खाना क्या जरूरी है? लोग हंसते हैं, तो मैं हंस के बोलता हूँ कि अल्लाह ने आपको कह दिया है कि समोसे के बगैर आपके रोजा कबूल नहीं करेगा, क्यों खाते हैं, क्या फायदा है उससे? तो सेहत के एतबार से जो मौलवी साहब ने फरमाया, जो अल्लाह ने कहा है कुरान में, जो अल्लाह के नबी ने कहा है हदीस में, इसी से फायदा है। इसके हट के जो करेंगे उससे ना तो दुनिया का फायदा है ना तो आखिरत का फायदा। तो अवेयरनेस आना हमारे कौम में बहुत जरूरी है। इसलिए गैर भी पूछते हैं, भाई आपका ज्यादा खाने वाला महीना कब आ रहा है? हमारा एक इलाका है यहाँ पे फ्रेजर टाउन, पूरा का फ्रेजर टाउन दुकानों से भरा पड़ा रहता। रात असर के बाद कोई गाड़ी जा नहीं सकती, चल के जाना चल के आना। अब तो ऐसा हो गया है कि सेलिब्रिटीज दूर दूर से आते हैं, बॉम्बे से आते हैं। पिछले साल तो कुछ नहीं हुआ, उससे पहले के साल सेलिब्रिटीज आके ये इलाके में खा के जाते थे। यानी लोगों को इसके वजह से गलत मैसेज पहुंच रहा है कि ये ज्यादा खाने का महीना है, खूब खाने का महीना है। अल्लाह हम सबको माफ फरमाए। वी आर गिविंग ए रॉन्ग मैसेज टू द पब्लिक व्हिच इज नॉट करेक्ट। या थैंक यू वेरी मच डॉक्टर साहब और मौलाना साहब। अभी हम लोग सवाल जवाब का सिलसिला कंटिन्यू करेंगे। सलीम बाजी साहब, आप अपना पॉइंट रख सकते हैं। सलीम बाजी साहब, एक मिनट। और उसके बाद में इनायतुल्लाह। सलीम बाजी साहब का सवाल था, शायद अनम्यूट होने में कुछ मुश्किल हो गया लगता है। सलीम बाजी साहब, आप अपना सवाल पूछ सकते हैं अभी। अस्सलाम वालेकुम। हेलो, अस्सलाम वालेकुम। वालेकुम अस्सलाम। Very good presentation by Dr. नौशाद साहब। क्या हम लोग को ये प्रेजेंटेशन जो अभी प्रेजेंटेशन दिए थे, ये प्रेजेंटेशन की कॉपी मिल सकती है क्या? It was a very good presentation. हमारा मकसद यही है कि ये अवाम उन्नास तक पहुंचे और लोगों को इससे फायदा हो। तो इंशाल्लाह हम आपको प्रेजेंटेशन शेयर करेंगे, बहुत इंग्लिश प्रेजेंटेशन और प्रेजेंटेशन शेयर करेंगे। आप किसी हाल में बगैर मेरा नाम लिखे के, मैं आई डोंट वांट एनी पब्लिसिटी आउट ऑफ दिस, यू कैन टेक आउट माय नेम एंड publicize wherever you want, however you want, inshallah. Yeah, it is a good presentation because a lot of information regarding the regarding how we can take the medicine जो डायबिटिक है या जिनको गैस की तकलीफ बहुत होती है ड्यूरिंग रमजान, इसके बारे में आपने बहुत कुछ बताया है। तो वेरी इंफॉर्मेटिव प्रेजेंटेशन, थैंक यू वेरी मच एंड आई अप्रिशिएट इफ यू कुड शेयर इट। मे बी सलीम अल्ताफ साहब के थ्रू ही आने दो, या नहीं तो I don't know how it is possible you will share it. We will share it as a PDF inshallah, because PowerPoint में लोग बहुत ज्यादा alter कर देते हैं। PDF format में share करता हूँ, which you can use it inshallah. इंशाल्लाह। अगर डॉक्टर साहब कोई फ्लायर या नोटिस बोर्ड का टाइप का कुछ बना के हम लोग मस्जिद में डिस्ट्रीब्यूट करेंगे तो इंशाल्लाह ना, जो भी मस्जिद में आने वाले हैं सबको एक मैसेज अच्छा सा पहुंच जाएगा। शायद देखते हैं अगर कोई तंजीम इसमें कुछ मदद करेंगे तो बहुत अच्छा रहेगा। डॉक्टर साहब, और एक क्वेश्चन है यहाँ पे, कन्नड़ा में है, जनाब इनायतुल्लाह से है। ಶುಗರ್ ಇದ್ದವರು ಶುಗರ್ ಟ್ಯಾಬ್ಲೆಟ್ ತೆಗೆದುಕೊಳ್ಳದೆ ತೊಂದರೆ ಆಗಬಹುದು ಡಾಕ್ಟರ್, ಯಾಕಂದ್ರೆ ಉಪವಾಸ ಅಂದ ಮೇಲೆ ನೀವು ನ್ಯೂಟ್ರಲ್ ಆಗಿರುತ್ತದೆ। आप समझ गए क्या ये सवाल डॉक्टर साहब? वही बोल रहा हूँ, शुगर का जो पेशेंट है ना, उसको हालांकि गैर जो डॉक्टर्स हैं, समथिंग कॉल्ड रिवर्सिंग योर डायबिटीज, रिवर्स योर डायबिटीज। शुगर को जो पेशेंट इंसुलिन ले रहा है, गोली खा रहा है, इसको भी बंद कर सकते हैं। समथिंग कॉल्ड रिवर्स योर डायबिटीज। इसका जो अहम मुद्दा है दैट इज इंटरमिटेंट फास्टिंग। यानी ये लोग शुरू में 8 घंटे फास्ट कराते हैं आपको, फिर 8 घंटे से 12 घंटे फास्ट कराते हैं, 12 से 14 घंटे फास्ट कराते हैं। इस तरह स्टेज बाय स्टेज फास्टिंग को बढ़ाते जाते हैं। और नॉन फास्टिंग टाइम में आपको हेल्थी जो ग़िज़ाएं हैं
वो देते हैं। तो इसके जरिए से there are lot of studies where it has shown that लोगों को you want me in Kannada ಈ ತುಂಬಾ ಸ್ಟಡೀಸ್ ಇರೋದ್ರಿಂದ ರಿಸರ್ಚ್ ಆಗಿದೆ ಇದಕ್ಕೆ ನಾವು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತೇವೆ. ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಇಂದ ಸ್ಟಾರ್ಟಿಂಗ್ ಅಲ್ಲಿ 8 hours, ಆಮೇಲೆ 10 ಗಂಟೆ, 12 ಗಂಟೆ, 14 ಗಂಟೆ ಈ ತರ ಮಾಡಿ 2-3 ತಿಂಗಳ ನಂತರ ಶುಗರ್ ಕಂಟ್ರೋಲಿಗೆ ಬಂದೆ. ಕೆಲವು ಜನ ಇನ್ಸುಲಿನ್ ಬಿಟ್ಟಿದ್ದಾರೆ, ಕೆಲವು ಜನ ಟ್ಯಾಬ್ಲೆಟ್ಸ್ ಬಿಟ್ಟಿದ್ದಾರೆ. ಇದು ಆಗಬಹುದು. ಇದು ಇಟ್ಸ್ ನಾಟ್ ಇಂಪಾಸಿಬಲ್. ಪೀಪಲ್ ಹ್ಯಾವ್ ಡನ್ ಇಟ್ and it is shown beneficial effect. ओके, अस्सलाम वालेकुम डॉक्टर नौशाद साहब। एक्चुअली हम हमारे जो थोड़े बहुत रिलेटिव है वो कंटिन्यू एक डोज लेते हैं टैबलेट, तो मैं उनको एक रिक्वेस्ट करना चाहता हूँ कि तुम डोज लेना बंद करो। रमजान है तो फिर रमजान के टाइम में अभी रोजा रखने के बाद हम फुल निट्रोल हो जाएंगे ना, तो वो डोज छोड़ेंगे तो इंशाल्लाह आपकी एक वो जो बीमारी है जो डॉक्टर्स ने तुमको जो ये दिया है वो स्टॉप हो सकती है। बल्कि मैं तुमसे पूछ के उनको एक एडवाइस देने का सोचा था। देखिए नॉर्मली HbA1c को टेस्ट करते हैं, इसको हम लोग ग्लाइकोसिलेटेड हीमोग्लोबिन बोलते हैं। ये पिछले 3 महीने का एवरेज होता है। अगर 3 महीने का एवरेज 7 के आसपास है तो रमजान में आप गोली भी छोड़ सकते हैं, इंजेक्शन भी छोड़ सकते हैं बगैर दवा के रस। अगर 8.5-9 है, 8.5-9 वगैरह है तो छोड़ नहीं सकते। मिसाल के तौर पर आप इंजेक्शन 40 यूनिट लें पूरे दिन में, 40 के बजाय उसको 30 कर लें। 30 में 20 आप इफ्तारी में ले, 10 आप सहरी में ले। इसी तरह 3 गोली खा रहे हैं, 3 के बजाय 2 गोली कर लें। 1 गोली इफ्तारी में ले, 1 गोली या आधी गोली सहरी में ले। इस तरह कम कर सकते हैं। कंप्लीटली बंद करना वो सिर्फ और सिर्फ डॉक्टर बोल सकता है, हम लोग नहीं बोल सकते, आवाम नहीं बोल सकते। सही बहुत बहुत शुक्रिया डॉक्टर साहब। अभी टाइम का लिहाज रखते हुए एक आखिरी क्वेश्चन के लिए ऑप्शन है। अभी एक क्वेश्चन आया है जनाब जावेद शाह साहब से। इनका क्वेश्चन है, कैन यू एडवाइज ऑन टाइप ऑफ ऑयल टू बी यूज्ड फॉर फ्राइड आइटम्स? बेसिकली नो ऑयल इज अ गुड ऑयल। हम लोग बोलते हैं इट्स लाइक ए विलन, ऑयल इज लाइक ए विलन। तुम्हें अच्छा विलन चाहिए, बुरा विलन चाहिए? It's very simple. So oil is not good for health. Among all the oils, olive oil is the best oil. Only thing is it is costly, around 400-500 rupees per liter. Otherwise soybean oil, canola oil, sunflower oil, all these things are good. But जो भी oil हो, कितना कम इस्तेमाल करेंगे उतना बेहतर। इंशाल्लाह इंशाल्लाह। बहुत बहुत शुक्रिया। शायद डॉक्टर रिजवान साहब अनम्यूट करो जी। एक बात मैं पूछना चाह रहा हूँ कि व्हाट अबाउट द इंसिडेंसेस ऑफ एनी एक्यूट कार्डियक डिजीज ड्यूरिंग रमजान एंड नॉन रमजान डेज? इसके बारे में कोई स्टडीज है क्या? क्योंकि वी टेल दैट देयर इज बेनिफिशियल इफेक्ट ड्यूरिंग रमजान, so have we seen there is significant decrease in numbers of any cardiac event in Ramzan compared to non-Ramzan days? इसको authentic कुछ sources है उसके ताल्लुक से? Yeah, definitely. There are a lot of studies which have happened in Islamic countries. Ramzan में जो cardiac events होते हैं, stroke events होते हैं, other events, they are much lesser compared to the non-Ramzan. So there are studies. I cannot quote them now. I don't have them, but there are studies which have been done. There is a separate research unit fasting के बारे में। जितने फास्टिंग के बारे में पेपर्स जो पब्लिश हुए हैं ना, वो किसी और दवा के बारे में या किसी और इसके बारे में नहीं हुए। उतने ज्यादा माशाल्लाह पेपर्स पब्लिश हुए जिसकी वजह से scientifically fasting has shown that it's very beneficial both for heart patients and for the kidney and the sugar patients. बहुत बहुत शुक्रिया डॉक्टर रिजवान साहब और डॉक्टर साहब। टाइम का लिहाज रखते हुए अभी हम लोग Q&A सेशन को मुकम्मल करते हैं। बहुत बहुत शुक्रिया डॉक्टर साहब, डॉक्टर नौशाद अहमद पीरान साहब और जमीर मौलाना साहब। ये तो बहुत माशाल्लाह इम्प्रेसिव सेशन था आज। तो अभी मैं प्रोग्राम को आगे बढ़ाते हुए अभी नमनाडा ओकुटा के फाउंडिंग प्रेसिडेंट सदर साहब मोहम्मद सलीम को दावत देता हूं वोट ऑफ थैंक्स के लिए। जनाब
मोहम्मद सलीम साहब। अस्सलाम वालेकुम रहमतुल्लाहि व बरकातुहू। दुनिया में हर इंसान कामयाबी चाहता है और खास करके हम लोग मुसलमान जो है दुनिया और आखिरत की कामयाबी चाहते हैं, और अल्लाह ताला ने हमारे लिए ये कामयाबी के लिए नबियों को भेजा और नबी सल्लल्लाहु अलैहि वसल्लम को आखिरी नबी बना के भेजा और हमारे लिए हिदायत भेजी। जैसा मौलाना साहब ने जिक्र किया, रमजान का जो महीना है ये पिछले लोगों को भी दिया गया था और हम लोग को भी दिया गया ताकि हमारे अंदर तक़वा आ जाए। माशाअल्लाह, मैं मौलाना साहब का बहुत बहुत शुक्रिया अदा करूंगा। पहले दिन से हमारे साथ एनएनओ में हमारा सपोर्ट कर रहे हैं और हम बहुत खुश हैं कि हमारे साथ एक आलिम दीन मौजूद है, हमारी रहनुमाई करते रहते हैं। और उन्होंने जो पॉइंट्स बताई, मैं एक 2-4 पॉइंट फिर रिपीट भी करना पसंद करूंगा, क्योंकि ये जो रमजान का महीना है, जो अल्लाह ताला ने फरमाया, जैसे मौलाना साहब ने हमें अभी बताया कि तकवा हमारे अंदर आ जाए, और उसकी डेफिनेशन भी उन्होंने बताया। और इसके बाद में ये बताया कि रोजा जो है ये एक इनविजिबल गुड डीड है, जो कि किसी को नजर नहीं आता है, जाहिर नहीं होता है। इसका जो अजर भी जो है अल्लाह ताला खुद देता है, इसका कितना ये है करके कुछ ये नहीं है, बेहिसाब देता है। और इसी तरह रमजान में जो ये खास करके कुरान नाजिल हुआ, जो हमारे लिए हिदायत है दुनिया और आखिरत की कामयाबी के लिए, ये भी इन्होंने बताया। तो हम ये सब 4 पॉइंट को अगर उनके बराबर से आज जहन में फिट कर लें तो हमारी दुनिया और आखिरत की कामयाबी पक्की है इंशाल्लाह। ये 4 पॉइंट ये है कि एक तो उन्होंने बताया तकवा, और दूसरा रोजा, और तीसरा उन्होंने बताया कि जो कुरान का जो हक है, जो हमको सीखना चाहिए, पढ़ना चाहिए, रिसाइट करना चाहिए और उसको अंडरस्टैंड करना चाहिए और उसके मुताबिक हमें जिंदगी गुजारना चाहिए और उसे हम दूसरों तक भी पहुंचाना चाहिए। अगर ये बात हमारे दिमाग में फिट हो जाएगी तो हमें इंशाअल्लाह कामयाबी जरूरी है, हम लोग को ये रोने की कोई जरूरत नौबत नहीं आएगी। तो मौलाना साहब बहुत बहुत शुक्रिया आपका। और डॉक्टर साहब ने जो माशाअल्लाह इतना अच्छा गाइडेंस दिया जो हमारे लोगों के लिए, जो हेल्थ टिप्स दिए और जो चार्ट दिया और वादा भी किया कि हमारे साथ जुड़े रहेंगे। और मैं उम्मीद करता हूं कि इंशाअल्लाह जो भी सवाल जवाब रहेगा जो सेहत के हिसाब से, तो डॉक्टर नौशाद साहब का मैं शुक्रिया अदा करता हूं और डॉक्टर रिजवान भाई का शुक्रिया अदा करता हूं कि हमें गेस्ट सब अरेंज किए और हमारा प्रोग्राम कामयाब होने के लिए हमें बहुत एक एक्टिवली लास्ट मोमेंट में हम लोग आपसे रिक्वेस्ट किए थे, तो आप तो ड्यूटी में रहते तो माशाल्लाह सैक्रिफाइस करते, तो ऐसा सैक्रिफाइस का जो जज्बा है हमारे अंदर आना चाहिए, जो बहुत खुशी की बात है। आप हमारे वाइस प्रेसिडेंट हैं और मोहम्मद हुसैन भाई का तो कहना ही क्या है, वो रात दिन लगे रहते हैं। हमारे जनरल सेक्रेटरी साहब, उनका शुक्रिया अदा करता हूं। और हमारे सलीम अल्ताफ भाई, उनको हम कभी भी शुक्रिया भी नहीं बोलते, क्योंकि वो पूरा प्रोग्राम वो मैनेज करते हैं और इंशाअल्लाह वो इसको यूट्यूब में भी डालेंगे और लोगों तक पहुंचाएंगे, ये और आगे जाएगी बात इंशाअल्लाह। सलीम अल्ताफ भाई का भी मैं शुक्रिया अदा करता हूं और सारे एनएनओ के ऑफिशियल्स और जितने भी हमारे जो हाजिरीन हैं सबका शुक्रिया अदा करता हूं और ये दुआ करता हूं कि अल्लाह ताला हमारे अंदर तकवा दे हमें और हमारे अंदर तकवा आ जाए और कुरान का हक हमसे अदा हो जाए, हमें पूरे रोजे नसीब फरमाए और लैलतुल क़द्र जो मौलाना साहब अभी बताया 83 इयर्स का जो हमें जो इबादत का मौका मिल रहा है, ये भी हमें नसीब फरमाए और कबूल फरमाए, हमारे सारे इबादत कबूल फरमाए। और इस रमजान में जिसकी सेहत खराब है उसकी सेहत भी अच्छी हो जाए और हमें तंदुरुस्ती दे, सेहत दे, सारे इबादत कबूल फरमाए। और मैं एक वाकया भी सुनाऊंगा कि मैं एक बार एतिकाफ में बैठा था, तो मौलाना जो है उनको हमें दर्स देना था, वो सिर्फ अरबी जानते थे और ये लोग हैं अरबी नहीं जानते थे, जो एशियन लोग बैठे रहते हम लोग, इंडियन पाकिस्तान लोग। तो मौलाना ने एक बोतल पानी दिए, हम रोजे के हालत में असर के टाइम में थे, असर की नमाज के बाद बैठे हुए थे एतिकाफ में, तो एक बोतल पानी दे के बोले तुम में से कौन है इसको पिएगा? तो बोले क्यों बोल रहे, हम कैसे पी सकते, हम रोजे में। तो बोले मुश्किल है, मैं 10,000 दिरहम दूंगा। तो बोले नहीं पी सकते। तो बोले 20,000 दिरहम दूंगा, जो चाहिए वो दूंगा। तो बोले नहीं पी सकते, अंदर जाके गुपचुप पियो करके बोले। तो बोले नहीं पी सकते। तो बोले क्यों नहीं पी सकते? तो बोलते अल्लाह देख रहा है।
तो बोले अल्लाह सिर्फ आज देख रहा है, अभी देख रहा है, या हम मरने तक हमको देखता है? तो बोले अल्लाह ताला हमको मरने तक भी देखते रहता है। तो हमारा इसी में ये जो तकवा का जो डेफिनेशन उन्होंने जो विदाउट कुछ दर्श दिए बिना हमें सिखा दिए, तो वाकया मुझे याद आ गया। तो मैं उम्मीद करूंगा हम सब तकवा वाले हो जाएं और सारे इबादत अच्छे से करें, और हम कुछ प्रोग्राम भी नहीं रखेंगे नियमों का। सबका शुक्रिया अदा करते हुए मैं मेरी ये 2 बात खत्म करता हूँ। जज़ाकल्लाह खैर। खैर, अभी दुआ के लिए जनाब जमीर मौलाना साहब। मुख्तसर दुआ करूंगा मैं। अल्लाह ताला हमारे जमा होने को कबूल फरमाए और रमज़ान के महीने को हम सब के लिए मग़फ़िरत का ज़रिया बनाए, और एनएनओ की तरफ से जो भी खिदमात हो रही हैं अल्लाह ताला उनकी खिदमात को कबूल फरमाए, और आज जो कुछ हमने सुना है उसकी पर अमल की हमें तौफ़ीक़ अता फरमाए। सुब्हानल्लाह बिहम्दी, सुब्हानकल्लाह बिहम्दिक, सुब्हानल्लाह अस्तग़फिरुल्लाह। आमीन या रब्बल आलमीन। अच्छा मौलाना साहब, एक सवाल था, अगर हो सके तो जवाब दे सकते हैं कि अशरफ गंजी मठ का एक सवाल था। अशरफ साहब, आप हो क्या? अनम्यूट करके पूछ सकते हैं। मौलाना साहब है। प्रोग्राम तो कंक्लूड हो गया, आप अपना सवाल रखें। वालेकुम अस्सलाम। हाँ, चल रहा हूँ मस्कत से। मौलाना, मेरा डॉक्टर नौशाद साहब से एक सवाल है। आपने जो बताए अभी, जो शुगर की जो दवाई है, तो अपना ये ग्लूकोरेट है, डायनिल है और ग्लाइकोमेट है, इन तीनों में से कौन सी बेहतर रहेगी? डॉक्टर साहब, शायद डॉक्टर साहब दिखाई नहीं दे रहे। हम लोग इस सवाल को डॉक्टर साहब से पूछ के आपको शायद आंसर कर रहे हैं। डॉक्टर रिजवान शायद जी, वो क्वेश्चन जरा बताइए, कौन से टैबलेट्स बताए आप? ग्लूकोरेट 4, डायनिल, अभी जो डायनिल और ग्लाइकोमेट और ग्लूकोरेट है, ये 3 दवाई बताए अपना डॉक्टर नौशाद साहब। तो इनमें से तीनों में से जो बेहतर कौन सा होगा? अब इसमें क्या है, ग्लूकोरेट जो है उसमें बाज़ मर्तबा 2 गोली का कॉम्बिनेशन होता है, और एक कौन सा बोले? ग्लाइकोमेट ना? ग्लाइकोमेट GP2 जी। तो ग्लाइकोमेट GP2 में दो ड्रग का कॉम्बिनेशन होता है। तो रिलेटिवली आप अगर आपको शुगर सडन डाउन नहीं होना है तो GP2 तो शुगर के पेशेंट्स आपके रमजान के रोजे के टाइम में बेहतर ये है कि डायनिल को आप अवॉइड करना, क्योंकि डायनिल में सडन आपका शुगर डाउन होने के इम्कानात होते हैं। तो बेहतर है आप ग्लूकोरेट 4 ले या ग्लूकोनॉन GP2 ले सकते हैं, लेकिन एहतियातन सुबह में डोज आप कम लें और इफ्तारी के बाद में ऑप्टिमल डोज ले सकते हैं। और डायनिल हत्तल इम्कान आप रमजान में उसको अवॉइड करना मुनासिब है। लेकिन मैं ग्लूकोरेट 2 साल कंटिन्यू लिया, मेरे को उसमें उतना फर्क नहीं पड़ा। मेरा शुगर कभी भी 280 300 ऐसा फास्टिंग में होता है। तो इसके लिए मैं बाद में चेंज किया, ग्लाइकोमेट GP2 लेने चालू किया। तो उसमें भी उतना एक खास थोड़ा फर्क पड़ता है उसमें, लेकिन डायनिल में लेकिन जल्दी कम होता है। लेकिन लोग कहते हैं कम होता है किडनी, उसमें किडनी को इफेक्ट करता है वो बोलते हैं। जी, डायनिल में मैं बताया ना आपको, सडन ड्रॉप हो जाता है शुगर। तो आप रोजे के हालत में आप डायनिल सुबह में लेंगे ना, आपको दोपहर तक आपका शुगर हाइपोग्लाइसीमिक स्टेट में जाएगा और आपको कमजोरी महसूस हो सकती है। अगर लेना भी है, अगर समझो आपको आपके उसके बगैर कोई चारा नहीं है, तो आप रात में लें, वरना मुनासिब यह है कि आप उसको अवॉइड करें रमजान में, और गैर रमजान में उसको ले सकते हैं। बहुत बहुत शुक्रिया रिजवान डॉक्टर साहब। प्रोग्राम तो अभी खत्म हो गया है।
बहुत बहुत शुक्रिया सभी को ज्वाइन करने के लिए। प्रेसिडेंट साहब, खास करके ये प्रोग्राम अरेंज करने के लिए मोहम्मद हुसैन साहब और मोहम्मद सलीम साहब, रिजवान साहब, बहुत बहुत शुक्रिया। मौलाना साहब, जज़ाकल्लाह खैर। माशाअल्लाह बहुत एक्टिव है अभी, तो उम्मीद करते हैं कि और प्रोग्राम यूएई का भी हम करेंगे इंशाल्लाह। आवाज बराबर सुनाई नहीं। मेरा आवाज है? हाँ, थोड़ा क्लैरिटी में ये था। ठीक है, तो अभी मीटिंग अभी आ रहा है? हाँ, अभी आ रहा है। हाँ, वही क्लोज, बट 1-2 मिनट चैट हो सकती है। अभी सारे लोग सैक्रिफाइस किए हैं माशाअल्लाह, तो बड़ी खुशी हो रही है हमें, बहुत उम्मीद है। और अल्लाह से हम बहुत कुछ मांगेंगे रमजान में और सब कुछ मिलेगा इंशाल्लाह। इंशाल्लाह। जी जी। देखो, जब एक जमात से हम एक अच्छा काम करते हैं तो उसका असर बहुत जल्दी आता है, अकेले अकेले करने से नहीं आता। तो सब लोग मिलजुल के एक साथ जो आज जो तादाद थी, ये बड़ी खुशी की बात है कि जूम मीटिंग में भी लोग आ रहे हैं और एक रेस्पॉन्स दे रहे हैं। बहुत खुशी की बात है। खास करके मोहम्मद हुसैन भाई ये पूरा मैनेज कर रहे हैं बड़ी अच्छी तरीके से, और सलीम अल्ताफ भाई, ओमान लोग तो बाजी लेके गए, ओमान वाले लोग। आपके ओमान के प्रेसिडेंट साहब को जरा बोलना, मगर उनको भी अभी इसमें रहना चाहिए, है क्या नहीं? हमारे यूएई के प्रेसिडेंट है, इसलिए मैं गट्स से बात कर सकता हूँ। देखिए इंशाल्लाह। अभी कुछ दूसरा भी अभी बहुत पीक टाइम है ना, अभी बहुत सारे प्रोग्राम चलते हैं अभी रमजान इस्तिकबाल के। अभी बहुत प्रोग्राम चलते हैं आजकल। अभी स्टार्टिंग में ओमान बाजी मार के ले गए, बोले फिर भी पेट भरता नहीं आपका। नहीं, अभी हमारे प्रेसिडेंट रहने से मैं एक गट्स में एक बात बोल सकता हूँ। और रिजवान भाई का रिजवान भाई का कितना शुक्रिया अदा करेंगे, कम है माशाल्लाह, बहुत सैक्रिफाइस है, बहुत कम टाइम में भी, कौन सा लास्ट मोमेंट में भी बोले तो उन्होंने हाजिर है, वो एक खुशी की बात है। अच्छा, एक पॉइंट था प्रेसिडेंट साहब, जो डॉक्टर साहब ने बताया ना फूड हैबिट्स, जो डॉक्टर साहब ने जो फूड हैबिट बताया ना, हम लोग उसका कुछ फ्लायर ऐसा समरी में डाल करके हर मस्जिद में नहीं, सही बात है सलीम अल्ताफ भाई, आप बताए ना, ये मेरे भी जहन में आया ये बात कि क्यों नहीं हमें एनएनओ के तरफ से एक फ्लायर बनाए और हर मस्जिद में एनएनओ के तरफ से बाहर उसको टंगाए, ताकि जो इफ्तारी में आएंगे तो लोग उसको देखेंगे, डूस एंड डोंट्स ऑफ रोजा, और नीचे से एनएनओ का एक ये भी होगा, ताकि लोग एनएनओ से मुत्तफिक भी हो जाएंगे और उनको एक इंट्रोडक्शन भी हो जाएगा, और लोग पूछने में लगेंगे कि व्हाट इज दिस एनएनओ, कौन है, जरा कॉमन पब्लिक को भी उसका इंट्रोडक्शन हो जाएगा, और ये चीजें हम कॉमन मैन तक पहुंचा भी सकते हैं इंशाल्लाह। और कॉस्ट भी ज्यादा नहीं आएगा इसका, कॉस्ट। सही बात। हमारे मुश्ताक भाई है क्या? मुश्ताक भाई थे। हाँ, उनको बता देंगे, उनके थ्रू से वो डिस्कस करके, और लोग अपने अपने ताल्लुक लेवल में प्रेसिडेंट जो है अपने अपने हो सकते करने दो। हमीद भाई भी अच्छा है, थे वही। इसका कॉस्ट भी ज्यादा नहीं आएगा, एक कर सकते हैं, डुएबल है, एक छोटा सा फ्लायर सभी। व्हाट्सएप में भी काफी लोगों को हम पहुंचा सकते हैं, आजकल सब लोग ऑनलाइन हैं, तो हम लोग कोशिश करेंगे इसको कैसे, जो पीडीएफ का प्रेजेंटेशन है, प्रेजेंटेशन को फॉरवर्ड करने का तरीका निकाल लेंगे, क्योंकि मस्जिद में लोग जो है जब देखते भी नहीं होगा तो भी देखते हैं। डॉक्टर साहब है ना, डॉक्टर साहब पीडीएफ देने का वादा किए हैं, तो वो पीडीएफ लेके हमारे पहले ग्रुप्स में सर्कुलेट करेंगे, ग्रुप में सर्कुलेट करके ताल्लुक को उसका जो प्रिंट आउट निकाल के क्या कर सकते हैं, उनसे मशवरा लेके ताल्लुकों में डिस्ट्रीब्यूट करने की कोशिश करेंगे। क्या बोल रहे हैं भाई? जो व्हाट्सएप ग्रुप में जाएगा ना, एडवर्टाइज अच्छा होएगा, बहुत से लोग जो है ना इसको हमारे एनएनओ के अलावा बाहर भी सर्कुलेट करेंगे। मस्जिदों में जो डालने का प्लान है वो इट इज गुड। थोड़ा ज्यादा रहेगा क्योंकि लोग नमाज के लिए आते जाते रहते हैं ना, लेकिन समोसा दुकान वाले थोड़ा नाराज हो जाएंगे एनएनओ से।
नहीं उससे 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 फिर प्रेजेंटेशन में बैन लगेगा ना नौशाद साहब को। समोसा खाने मना किए, दूसरा फूड फूड के लिए मना किए। ये अभी तक ना ये कोई किए नहीं, बहुत इंपॉर्टेंट है हेल्थ के बारे में थोड़ा करना था, ये मतलब देखना है पॉसिबल है या नहीं इस रमजान में, टाइम तो ज्यादा नहीं है। सलीम भाई, हम लोग अभी आज की जो टॉक है उसको एक सही टाइप से एडिट करके एनएनओ के थ्रू से हम लोग उसको व्हाट्सएप ग्रुप्स पे, फेसबुक पे वगैरह उसको प्रमोट करेंगे तो आई थिंक वर्ल्ड वाइड में वो सर्कुलेट हो जाएगा एंड पीपल इनवेरिएबली विल वॉच इट ना। सो उनको गैर महसूस तरीके से वो चीजें मिलती रहेंगी। और डॉक्टर रिजवान साहब, अभी जो अभी हमारा जी। सेशन हो रहा था ना, वही टाइम पे और भी कुछ सेशन हो रहा है, यहाँ पे ओमान में हो रहा है, सऊदी में हो रहा है, अच्छा, सेम अच्छा, टाइम में चल रहा अच्छा। है, तो बहुत सारे प्रोग्राम हो रहा है इस्तिकबाल, जी, अभी जी, पूरा जी। पीक सीजन है अभी। नहीं सलीम, समझ गया। आप लोग को हमारे कम्युनिटी किस में नंबर 1 है पता है ना? हमारे लोग मैसेज फॉरवर्डिंग में नंबर 1 है, तो आप बेफिक्र रह जाओ, कुछ फिक्र नहीं करने बारे में। ये काम हमारी कम्युनिटी नंबर 1 में करेगी, बाकी सब में उतना उम्मीद नहीं रखने का, मगर इसमें वी आर नंबर 1। एक बार डाल दो, फिर देखो आपको 100 बार वापस आएगा, दूसरे ग्रुप से आएगा। आप इसके टेंशन नहीं लो, जो टेंशन लेना है ना वो हम लोग टेंशन लेंगे अभी। जैसा कि हमारा जो दूसरे बड़े बड़े काम जो हम लेके रखे उसको हम टेंशन करेंगे, इंशाल्लाह ये हो जाएगा। जी जी जी, इंशाल्लाह। हाँ जी, चलो जज़ाकल्लाह। तो जितना अच्छा, पॉइंट है जी जी, क्लोज करने से पहले इंशाल्लाह। थैंक यू, ठीक है, बहुत फिर बहुत बढ़िया। कंक्लूड करेंगे। वैसे कल सलीम भाई हम लोग का मीटिंग है ना? हाँ कल है, मुझे अभी तक कंफर्मेशन नहीं आया है सलीम भाई। मैं अभी चारों को कॉल करके चेक करता हूँ, अगर कंफर्म होता है तो मैं आपको अपडेट करूंगा। सो वी कैन हैव द मीटिंग टुमारो इंशाल्लाह। मोहम्मद हुसैन भाई आ जाओ। कोशिश करें कल ही हो जाए। हाँ इंशाल्लाह इंशाल्लाह, ये कोशिश मीटिंग पूरी। जो सलीम बाजी साहब कह रहे हैं वो यूएई जो है ना, यूएई के कुछ ऑफिशियल्स को लेके वो डिस्कशन कुछ करना चाह रहे हैं, तो हमें मिलके जो है ना डिस्कस करेंगे इंशाल्लाह। सलीम अल्ताफ भी जो है ज्वाइन करें आप, और यहाँ से ओमान से दो रिप्रेजेंटेटिव होंगे इंशाल्लाह। बाद में आप लोग जितने दुबई के हैं, दुबई के सब लोगों को इस्तकबाल है। हाँ इंशाल्लाह। मुश्ताक भाई का भी एक उडुपी डिस्ट्रिक्ट, यहाँ भी ओमान ही लीड कर रहा है। दो सलीम काफी है, सलीम बाजी से मोहम्मद सलीम साहब कल के लिए आ जाओ सलीम भाई। अगर आप अवेलेबल हैं, टाइम शूट हो रहा है तो ठीक है। मौसम नहीं, आरिफ भाई से जरा बात कर लो, आरिफ भाई भी थोड़ा ठीक है ना? ओके, अल्लाह हाफिज। अल्लाह हाफिज, ठीक है, थैंक यू।